Hello everybody. Today we will be discussing about circulatory system. ಇವತ್ತು ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಏನು, ಆಮೇಲೆ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರ್ತವೆ ಅನ್ನೋದನ್ನ ಇವಾಗ ನಿಮ್ಮ ಸಿಲೆಬಸ್ ಅಲ್ಲಿ ನೋಡೋಣ. ಈ ಸರ್ಕ್ಯುಲೇಟರಿ ಸಿಸ್ಟಮ್ ನಿಮ್ಮ ಸಿಲೆಬಸ್ ಅಲ್ಲಿ ಏನೇನು ಬರುತ್ತೆ? ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಹಾರ್ಟಿನ ಸ್ಟ್ರಕ್ಚರ್ ಏನು, ಬ್ಲಡ್ ವೆಸಲ್ಸ್ ಯಾವ್ಯಾವು, ಆರ್ಟ್ರಿ ಮತ್ತೆ ವೇನ್ ಅದರ ಸ್ಟ್ರಕ್ಚರು ಮತ್ತು ಅದು ಏನು ಯಾವ್ಯಾವು, ಮೆಕ್ಯಾನಿಸಮ್ ಆಫ್ ವರ್ಕಿಂಗ್ ಆಫ್ ಹಾರ್ಟ್, ಬ್ಲಡ್ ಪ್ರೆಷರ್, ಹಾರ್ಟ್ ಬೀಟ್, ಹಾರ್ಟ್ ಸೌಂಡ್ಸ್, ಮತ್ತೆ ಡಿಸ್ಕ್ರೈಬ್ ಯಾವ್ಯಾವ ಕ್ವಶನ್ಸ್ ಯಾವ ತರ ಬಂದಿದ್ದಾವೆ ಈ ಟಾಪಿಕ್ ಮೇಲೆ ಅಂತಂದ್ರೆ ಮೆಜಾರಿಟಿ ಆಫ್ ಟೈಮ್ಸ್ ಬರೀ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ದ ಹಾರ್ಟ್ ಅಥವಾ ಚೇಂಬರ್ಸ್ ಆಫ್ ದ ಹಾರ್ಟ್ ಅಂದ್ರೇನು, ಮೆನ್ಷನ್ ದ ಚೇಂಬರ್ಸ್ ಆಫ್ ದ ಹಾರ್ಟ್. These are the things which we have seen in this topic. Explain blood circulation or blood circulation in humans, cardiac cycle or explain the mechanism of working of heart. Okay. Structure of human heart has been asked again and again repeatedly. Blood vessels ಬಗ್ಗೆ ಕೇಳಿದ್ದಾರೆ. Draw a neat and label diagram of human heart. This has been asked. ECG has been asked. ಇದು 3 mark question ಕೇಳಿದ್ದಾರೆ. Draw a neat labeled diagram of human heart and explain the systemic circulation. Write the factors affecting blood pressure. Explain ECG and pulse. These are the common questions which have appeared in your previous exams, and these are things which you need to know as a healthcare worker in circulatory system. Circulatory system ಅಲ್ಲಿ ಇವೆಲ್ಲ ನಿಮಗೆ ಗೊತ್ತಿರಬೇಕು. So that this will form a base for your further education. ಈಗ ನೆಕ್ಸ್ಟ್ ಇಯರ್ ಹೋದಂಗೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಫಿಸಿಯಾಲಜಿನ ಕಲಿತೀರಿ. ಸೊ ಅದಕ್ಕಿಂತ ಮುಂಚೆ ಬೇಸಿಕ್ಸ್ ಆಫ್ ದ ಹಾರ್ಟ್ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ಇವಾಗ ನೋಡೋಣ. ವಾಟ್ ಈಸ್ ಸರ್ಕ್ಯುಲೇಟರಿ ಸಿಸ್ಟಮ್? ದಿಸ್ ಕ್ಯಾನ್ ಕಮ್ ಆಸ್ ಎ ಕ್ವಶನ್ ಅಗೇನ್. ದಿಸ್ ಹ್ಯಾಸ್ ಅಪಿಯರ್ಡ್ ಆಸ್ ಎ 3 mark ಕ್ವಶನ್. ದಿಸ್ ಹ್ಯಾಸ್ ಕಮ್ ಆಸ್ ಎ 5 mark ಕ್ವಶನ್. ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು? ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಏನು? ಅದರಲ್ಲಿ what are the components? There are 3 main components. Circulatory system has got 3 main features. ಒಂದು fluid, blood or hemolymph, the transport material. Circulatory system ಅಂತಂದ್ರೆ ಏನು? ನಮ್ದು ಬ್ಲಡ್, ಅದರಲ್ಲಿ 3 ಮೇಜರ್ ಕಂಪೋನೆಂಟ್ಸ್ ಬರ್ತವೆ. ಒಂದು ಫ್ಲೂಯಿಡ್ ಆರ್ ಬ್ಲಡ್ ವಿಚ್ ಸರ್ಕ್ಯುಲೇಟ್ಸ್, ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ಲಿಕ್ಕೆ ಬ್ಲಡ್ ಬೇಕು. ಸಿಸ್ಟಮ್ ಆಫ್ ಬ್ಲಡ್ ವೆಸಲ್ಸ್, ಆ ಬ್ಲಡ್ ವೆಸಲ್ ಸಿಸ್ಟಮ್, ಆರ್ಟರಿ ವೇನ್ ಬಗ್ಗೆ ಕಲಿಯೋದು. ಮತ್ತೆ ಹಾರ್ಟ್ ಟು ಪಂಪ್. ಉದಾಹರಣೆಗೆ ಒಂದು ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ವಾಟರ್ ಡಿಸ್ಟ್ರಿಬ್ಯೂಷನ್, ಈಗ ನೀರಿನ ಟ್ಯಾಂಕ್ ಊರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಯಾವ ತರ ಆಗತ್ತೆ? ಒಂದು ವಾಟರ್ ಟ್ಯಾಂಕ್ ಇರುತ್ತೆ, ಆಯ್ತಾ? ಮತ್ತೆ ಪೈಪ್ ಲೈನ್ಸ್ ಇರ್ತವೆ. ಪೈಪ್ ಲೈನ್ಸ್ ಅಲ್ಲಿ ಹರಿದು ಹೋಗಕ್ಕೆ ವಾಟರ್ ಇರುತ್ತೆ, ನೀರ್ ಇರುತ್ತೆ, ಮತ್ತೆ ಇದನ್ನ ಪಂಪ್ ಮಾಡ್ಲಿಕ್ಕೆ ಒಂದು ಪಂಪ್ ಇರುತ್ತೆ. ಸೊ ಎಲ್ಲಾ ಸೇರಿ ಇದಕ್ಕೆ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್? ಅಗೇನ್ ಒನ್ ಈಸ್ ಅ ಫ್ಲೂಯಿಡ್, ದಟ್ ಈಸ್ ಬ್ಲಡ್. ನಮ್ಮ ದೇಹದಲ್ಲಿ ಹ್ಯೂಮನ್ ಬಾಡಿಯಲ್ಲಿ ಬ್ಲಡ್ ಇರುತ್ತೆ, ರಕ್ತ. ಮತ್ತೆ ಸಿಸ್ಟಮ್ ಆಫ್ ಸರ್ಕ್ಯುಲೇಷನ್, ಸಿಸ್ಟಮ್ ಆಫ್ ಬ್ಲಡ್ ವೆಸಲ್ಸ್, ಆರ್ಟರಿ ಮತ್ತೆ ವೇನ್ಸ್, ಇವು ಸಿಸ್ಟಮ್ ಆಫ್ ಬ್ಲಡ್ ವೆಸಲ್ಸ್. ಮತ್ತೆ ದೇರ್ ಶುಡ್ ಬಿ ಎ ಹಾರ್ಟ್ ಟು ಪಂಪ್. ಇದೆಲ್ಲಾನು ಆ ಸಿಸ್ಟಮ್ ಆಫ್ ಫ್ಲೂಯಿಡ್ಸ್ ಅನ್ನ ಪಂಪ್ ಮಾಡ್ಲಿಕ್ಕೆ ಹಾರ್ಟ್ ಬೇಕು. ಇದು ಅಷ್ಟು ಸೇರಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಫಂಕ್ಷನ್ಸ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್, ಇದ್ರ ಕೆಲಸ ಏನು? ಯಾಕೆ ಬೇಕಪ್ಪ ನಮಗೆ ಹಾರ್ಟು? ಬ್ಲಡ್ ಯಾಕೆ ಬೇಕು? ಬ್ಲಡ್ ವೆಸಲ್ಸ್ ಯಾಕೆ ಬೇಕಂದ್ರೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಆರ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಪ್ರಶ್ನೆ ಬಂದ್ರೆ, ಟು ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್ ಅಂಡ್ ಹಾರ್ಮೋನ್ಸ್. ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ನೀರಿನ ಮುಖಾಂತರನೇ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಮೊದಲಿನ ಕಾಲದಲ್ಲೆಲ್ಲ, ಈಗ ಏರೋಪ್ಲೇನ್ ಎಲ್ಲ ಇರೋಕಿನ ಮುಂಚೆ ನೀರಿನ ಮುಖಾಂತರ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ತಿತ್ತು. ಅದೇ ತರ ನಮ್ಮ ದೇಹದಲ್ಲಿಯೂ ಕೂಡ ಈ ಬ್ಲಡ್ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಈ ಮೆದುಳಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗಿದ್ದು ಎಲ್ಲೋ ಕಿಡ್ನಿ ಮೇಲೆ ಹೋಗಿ ಕೆಲಸ ಮಾಡುತ್ತೆ. ಸೊ ಅಲ್ಲಿಂದ ಅಲ್ಲಿಗೆ ಹರಿದು ಹೋಗೋಕೆ ಹೆಂಗ್ ಹೋಗ್ಬೇಕು? ಅದು ಬ್ಲಡ್ ಮುಖಾಂತರ ಹರಿದು ಹೋಗುತ್ತೆ. ಸೊ ಇಟ್ ಹೆಲ್ಪ್ಸ್ ಆಸ್ ಎ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟು ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್ ಅಂಡ್ ಹಾರ್ಮೋನ್ಸ್, ಟು ರಿಮೂವ್ ವೇಸ್ಟ್ ಪ್ರಾಡಕ್ಟ್ಸ್. ಈಗ ವೇಸ್ಟ್ ಪ್ರಾಡಕ್ಟ್ಸ್ ಉತ್ಪತ್ತಿ ಆಗೋದು ಲಿವರ್ ಅಲ್ಲಿ ಮತ್ತೆ ಕಿಡ್ನಿಯಲ್ಲಿ ಉತ್ಪತ್ತಿ ಆಗ್ತವೆ. ಸೊ ಆಮೇಲೆ ಬೇರೆ ಬೇರೆ ದೇಹದ ಬೇರೆ ಬೇರೆ ಕಡೆಗೆಲ್ಲ ಮೆಟಬಾಲಿಸಮ್, ನಾವು ಸೆಲ್ ಮೆಟಬಾಲಿಸಮ್ ನೋಡಿದೇವಲ್ಲ. ಸೆಲ್ ಮೆಟಬಾಲಿಸಮ್ ಆದ ತಕ್ಷಣ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಉತ್ಪತ್ತಿ ಆಗುತ್ತೆ. ಈ ವೇಸ್ಟ್ ಪ್ರಾಡಕ್ಟ್ಸ್ ಹೊರಗಡೆ ಹೋಗ್ಲಿಕ್ಕೆ ಹೆಂಗೆ? ಅಗೇನ್ ಇಟ್ ಬ್ಲಡ್ ಆರ್ ಸರ್ಕ್ಯುಲೇಟರಿ ಸಿಸ್ಟಮ್ ಹೆಲ್ಪ್ಸ್. ಗ್ಯಾಸಸ್ ಎಕ್ಸ್ಚೇಂಜ್ ಅಂತಂದ್ರೆ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಈಗ ನಾವು ಉಸಿರಾಟದಿಂದ ತಗೊಂಡಿರೋ ಆಕ್ಸಿಜನ್ನು
ಎಲ್ಲಾ ಸೆಲ್ಸಿಗೆ ಸಪ್ಲೈ ಮಾಡ್ಲಿಕ್ಕೆ, ಆಯ್ತಾ, ಮತ್ತೆ ಸೆಲ್ಸ್ ಅಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ಹೊರಗಡೆ ಹಾಕ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗೋದು ಅಗೇನ್ ಸರ್ಕ್ಯುಲೇಟರಿ ಸಿಸ್ಟಮ್. ದೆನ್ ಇಮ್ಯುನಿಟಿ, ಇಮ್ಯೂನ್ ಪವರ್, ನಮ್ಮ ರೋಗ ನಿರೋಧಕ ಶಕ್ತಿ ಅದು ಹೆಂಗೆ ಇರುತ್ತೆ, ನಮ್ಮ ಇಮ್ಯುನಿಟಿಯಲ್ಲಿ ಇರುತ್ತೆ. ಇಮ್ಯುನಿಟಿ, ಆಂಟಿಜನ್ ಆಂಟಿಬಾಡೀಸ್ ಎಲ್ಲ, ಈ ಆಂಟಿಜನ್ ಆಂಟಿಬಾಡೀಸ್ ಎಲ್ಲ ರಕ್ತದಲ್ಲಿ ಇರ್ತವೆ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಹೆಲ್ಪ್ಸ್ ಇನ್ ಇಮ್ಯುನಿಟಿ. Then blood vessels helps in transportation of blood vessels to transport blood. Rakta transport madlike again circulatory system will help. This again we have seen in the here, transport of nutrients. And heart pumps through the blood vessels, pumping action ige blood vessel ಬೇಕು. So these are the functions of the cardiovascular system or circulatory system. Again, to recapitulate, what are the components of cardiovascular system ಅಂತ ಕೇಳಿದ್ರೆ, cardiovascular system ಅಥವಾ ಸರ್ಕ್ಯುಲೇಟರಿ ಸಿಸ್ಟಮ್ ಇನ ಕಂಪೋನೆಂಟ್ಸ್, ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ್ದು ಪದಾರ್ಥ, ಯಾವ್ದು ಆರ್ಗನ್ ಸಿಸ್ಟಮ್ಸ್ ಇಂದ ಕೂಡ್ಕೊಂಡಿರ್ತದೆ ಅಂತಂದ್ರೆ, ಒಂದು ಬ್ಲಡ್ ಫ್ಲೂಯಿಡ್, ದೆನ್ ಹಾರ್ಟ್ ಟು ಪಂಪ್, ಟ್ರಾನ್ಸ್ಪೋರ್ಟೇಷನ್ ಗೆ ಬ್ಲಡ್ ವೆಸಲ್ಸ್. ದೀಸ್ 3 ಆರ್ ದ ಕಾಂಪೋನೆಂಟ್ಸ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಇವು 3 ಸೇರಿ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಬ್ಲಡ್ ಅಂತಂದ್ರೆ ಏನು? ಬ್ಲಡ್ ಇಸ್ ಅ ಫ್ಲೂಯಿಡ್ ವಿಚ್ ಕಂಟೇನ್ಸ್ ಬ್ಲಡ್ ಸೆಲ್ಸ್ ಅಂಡ್ ಪ್ಲಾಸ್ಮಾ ಬ್ಲಡ್ ಸೆಲ್ಸ್, ಪ್ಲಾಸ್ಮಾ ಸೆಲ್ಸ್ ಇವನ್ನೆಲ್ಲ ದಿಸ್ ಇಸ್ ಬ್ಲಡ್ ಇಸ್ ಮೇಡ್ ಅಪ್ ಆಫ್. ಯಾವ ಬ್ಲಡ್ ಸೆಲ್ಸ್? ಅದರಲ್ಲಿ ಎರಿಥ್ರೋಸೈಟ್ಸ್ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್, ಲ್ಯೂಕೋಸೈಟ್ಸ್ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್, ಮತ್ತೆ ಥ್ರಾಂಬೋಸೈಟ್ಸ್ ಅಂತಂದ್ರೆ ಪ್ಲೇಟ್ಲೆಟ್ಸ್. ಇವು 3 ಪ್ಲಸ್ ಪ್ಲಾಸ್ಮಾ ಇಸ್ ದ ಫ್ಲೂಯಿಡ್ ಪೋರ್ಷನ್. ಬ್ಲಡ್ ಎದರಿಂದ ಮಾಡಿರುತ್ತೆ? ಒಂದು ಫ್ಲೂಯಿಡ್ ಪೋರ್ಷನ್, ಒಂದು ನೀರಿನಂತ ಪದಾರ್ಥ, ಅದಕ್ಕೆ ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೋಟೀನ್ಸ್ ಇತ್ಯಾದಿಗಳು ಇರ್ತವೆ. ಪ್ಲಸ್ 3 ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇರ್ತವೆ. ಒಂದು ಕೆಂಪು ರಕ್ತ ಕಣಗಳು, ದಟ್ ಈಸ್ ಎರಿಥ್ರೋಸೈಟ್ಸ್ ಆರ್ RBCs. ವೈಟ್ ಬ್ಲಡ್ ಸೆಲ್, ಬಿಳಿ ರಕ್ತ ಕಣಗಳು, ಅಂದ್ರೆ ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಲ್ಯೂಕೋಸೈಟ್ಸ್ ಅಗೇನ್ ದೇ ಆರ್ ಡಿವೈಡೆಡ್ ಇಂಟು ನ್ಯೂಟ್ರೋಫಿಲ್ಸ್ ಅಂಡ್ ಲಿಂಫೋಸೈಟ್ಸ್. ಅದು ಮತ್ತೆ ನೋಡೋಣ. ಇದರಲ್ಲಿ ಅಗೇನ್ ನ್ಯೂಟ್ರೋಫಿಲ್ಸ್, granulocytes and agranulocytes ಅಂತ ಹೇಳ್ತೀವಿ. Again you can learn in detail about these things in the physiology part. So in future, maybe in second year you will learn in much details about it. So erythrocytes, that is ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಮತ್ತೆ ಥ್ರಾಂಬೋಸೈಟ್ಸ್ ಅಂದ್ರೆ ಪ್ಲೇಟ್ಲೆಟ್ಸ್. ಇವಕ್ಕೂ ನಾವು ಕೆಲವು ಸತಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸ್. ಇವು 3 ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇರ್ತವೆ. ಪ್ಲಸ್ ಆ ಸೆಲ್ಸ್ ಎದರಲ್ಲಿ ಮಿಕ್ಸ್ ಆಗಿರ್ತದೆ? ಫ್ಲೂಯಿಡ್. ಯಾವ ಫ್ಲೂಯಿಡ್ ಅದು ಪ್ಲಾಸ್ಮಾ ಇಸ್ ದ ಫ್ಲೂಯಿಡ್ ಪೋರ್ಷನ್. ಸೊ ಈ ರಕ್ತಕ್ಕೆ ಕೆಂಪು ಬಣ್ಣ ಬರೋದ್ರಿಂದ ಈ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳಿಂದ ನಮ್ಮ ರಕ್ತಕ್ಕೆ ಕೆಂಪು ಬಣ್ಣ ಬರ್ತದೆ. ಸೊ ಆ ಕೆಂಪು ಬಣ್ಣ ಕೊಡ್ಲಿಕ್ಕೆ ಯಾವ ಕಲರಿಂಗ್ ಮಟೀರಿಯಲ್ ಯಾವ್ದು ಇರುತ್ತೆ ಅಂತಂದ್ರೆ, ಹಿಮೋಗ್ಲೋಬಿನ್ ಈಸ್ ದ pigment which gives red color to the blood. So blood is basically, blood ಅಂದ್ರೆ ಏನು? ಒಂದು ಫ್ಲೂಯಿಡ್, ಒಂದು ವಾಟರ್ ನಂತ ಪದಾರ್ಥ. ಅದರಲ್ಲಿ 3 ಬೇರೆ ಅದರಲ್ಲಿ ಬಹಳಷ್ಟು ಬೇರೆ ಇತ್ಯಾದಿ ಪದಾರ್ಥಗಳು ಇರ್ತವೆ. ಅದರಲ್ಲಿ 3 ಇಂಪಾರ್ಟೆಂಟ್ ಸೆಲ್ಸ್ ಅಂದ್ರೆ ಯಾವುದು? ಒಂದು ರೆಡ್ ಬ್ಲಡ್ ಸೆಲ್ಸ್, WBCs, ದಟ್ ಇಸ್ ಲ್ಯೂಕೋಸೈಟ್ಸ್, ಮತ್ತೆ ಥ್ರಾಂಬೋಸೈಟ್ಸ್. ಬ್ಲಡ್ ವೆಸಲ್ಸ್ ಜನರಲ್ ಸ್ಟ್ರಕ್ಚರ್. ಯಾವುದೇ ಬ್ಲಡ್ ವೆಸಲ್ ತಗೊಂಡ್ರು ಸಹಿತ, ಬ್ಲಡ್ ವೆಸಲ್ ಅಂತಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನರ ಅಂತ ಹೇಳ್ತೀವಿ. ನರ ಅಂದ್ರೆ ನರ ಅಲ್ಲ, ಆಕ್ಚುಲಿ ನರ್ವ್ಗೆ ನರ ಅಂತ ಹೇಳ್ಬೇಕು, ಬಟ್ ಜನರು ಕಾಮನ್ ಆಗಿ ನರ ಅಂತ ಹೇಳ್ತೀವಿ. ಈ ರಕ್ತನಾಳಗಳು ಕಾಮನ್ ಆಗಿ ಯಾವ ತರ ಅದ್ರ ಸ್ಟ್ರಕ್ಚರ್ ಯಾವ್ದಿರುತ್ತೆ ಅಂತಂದ್ರೆ, ಟ್ಯೂನಿಕಾ ಇಂಟಿಮಾ, ಟ್ಯೂನಿಕಾ ಮೀಡಿಯಾ, ಟ್ಯೂನಿಕಾ ಅಡ್ವೆಂಟಿಷಿಯಾ. ಸೊ ದೀಸ್ ಆರ್ ದ 3 ಲೇಯರ್ಸ್ ಆಫ್ ದ ಬ್ಲಡ್ ವೆಸಲ್. ಬ್ಲಡ್ ವೆಸಲ್ ಇಸ್ ಮೇಡ್ ಅಪ್ ಆಫ್ 3 ಲೇಯರ್ಸ್. ಯಾವ್ದು 3 ಲೇಯರ್ಸ್? ಟ್ಯೂನಿಕಾ ಇಂಟಿಮಾ ಅಂದ್ರೆ ಇಂಟರ್ನಲ್, ಟ್ಯೂನಿಕಾ ಮೀಡಿಯಾ ಇನ್ ಮಿಡಲ್, ಟ್ಯೂನಿಕಾ ಅಡ್ವೆಂಟಿಷಿಯಾ. ಸೊ ಯಾರಾದ್ರೂ ಕೇಳಿದ್ರೆ ಯಾವುದೇ ಆರ್ಟರಿ ಆಗ್ಲಿ ವೇನ್ ಆಗ್ಲಿ, ಈ 3, ದೀಸ್ ಆರ್ ದ 3 ಬೇಸಿಕ್ ಸ್ಟ್ರಕ್ಚರ್ಸ್, ದೀಸ್ ಆರ್ 3 ಬೇಸಿಕ್ ಲೇಯರ್ಸ್ ಆಫ್ ದ ಬ್ಲಡ್ ವೆಸಲ್. ರಕ್ತನಾಳಗಳ ಏನು ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ಈ 3 ಡಿಫರೆಂಟ್ ಸ್ಟ್ರಕ್ಚರ್ಸ್ ಇರ್ತಾವೆ. ಒಂದು ಟ್ಯೂನಿಕಾ ಇಂಟಿಮಾ 3 ಲೇಯರ್ ಅಲ್ಲಿ ಇರ್ತದೆ. ಟ್ಯೂನಿಕಾ ಇಂಟಿಮಾ, ಟ್ಯೂನಿಕಾ ಮೀಡಿಯಾ, ಮತ್ತೆ ಟ್ಯೂನಿಕಾ ಅಡ್ವೆಂಟಿಷಿಯಾ. ಇದನ್ನ ನೆನ್ಪಿಟ್ಕೋಬೇಕು. ರೈಟ್. ನೆಕ್ಸ್ಟ್ ಆರ್ಟ್ರೀಸ್ ಏನು ನಮಗೆಲ್ಲ ಗೊತ್ತಿರಬಹುದು. ನೀವು 10th ಕ್ಲಾಸ್ ಅಲ್ಲಿ ಎಲ್ಲ ಓದಿರ್ಬೋದು 10th ವರೆಗೂ. ಸೊ ಆರ್ಟ್ರೀಸ್ ಕಂಟೈನ್ ದಿಸ್ ಟ್ರಾನ್ಸ್ಪೋರ್ಟ್ ಪ್ಯೂರ್ ಬ್ಲಡ್, ದಟ್ ಈಸ್
ಕ್ಲೀನ್ ಆಗಿರೋ ರಕ್ತವನ್ನ ಹಾರ್ಟಿನಿಂದ ಎಲ್ಲ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಆರ್ಟ್ರಿ. ಸೊ ದೀಸ್ ಆರ್ ದ ಆರ್ಟ್ರೀಸ್. ಇಂಪ್ಯೂರ್ ಬ್ಲಡ್ ಅನ್ನ ಕ್ಯಾರಿ ಮಾಡೋದು ವೇನ್. ಎಲ್ಲ ಇಂಪ್ಯೂರ್ ಬ್ಲಡ್ ಅನ್ನ ರಿಟರ್ನ್ ಹಾರ್ಟ್ಗೆ ತಗೊಂಡ್ಬರೋದು ಅವು ವೇನ್ಸ್. ಸೊ ಆರ್ಟ್ರೀಸ್ ಆರ್ ಥಿಕ್ ವಾಲ್ಡ್. ಈಗ ಹಾರ್ಟ್ ಪಂಪ್ ಮಾಡತ್ತಲ್ಲ, ಹಾರ್ಟ್ ಪಂಪ್ ಮಾಡಿದ ತಕ್ಷಣ ಬ್ಲಡ್ ಫಾಸ್ಟ್ ಆಗಿ ಅದರಲ್ಲಿ ಹೋಗುತ್ತೆ. ಯಾವುದು? ಈ ರಕ್ತನಾಳಗಳಲ್ಲಿ. ಸೊ ಈ ರಕ್ತನಾಳಗಳಲ್ಲಿ ಫಾಸ್ಟ್ ಆಗಿ ಹೋದಾಗ, ಅಂದ್ರೆ ಆರ್ಟ್ರೀಸ್ ಅಲ್ಲಿ ಫಾಸ್ಟ್ ಆಗಿ ಹೋದಾಗ ಅದನ್ನ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕದು. ಯಾಕಂತಂದ್ರೆ ಇಲ್ಲಿದ್ರೆ ರಕ್ತನಾಳಗಳು ಒಡ್ಕೊಂಡ್ಬಿಡ್ತಾವ. ಸೊ ಆರ್ಟ್ರೀಸ್ ಆರ್ ಮೋರ್ ಸ್ಟ್ರಾಂಗ್, ದೇ ಆರ್ ಮೋರ್ ಮಸ್ಕ್ಯುಲರ್. ಈ ಕಡೆ ನೋಡಿ, ಇದು ವೇನ್, ಇದು ವೇನ್ ಅಲ್ಲಿ ಟ್ಯೂನಿಕಾ ಮೀಡಿಯಾ, ಈ ಮಸ್ಕ್ಯುಲರ್ ಲೇಯರ್ ಬಹಳ ಥಿನ್ ಆಗಿರುತ್ತೆ. ಆರ್ಟ್ರೀಸ್ ಆರ್ ಮೋರ್ ಸ್ಟ್ರಾಂಗರ್, ಮಸ್ಕ್ಯುಲರ್ ಲೇಯರ್ ತುಂಬಾ ದೊಡ್ಡದಾಗಿರುತ್ತೆ. ಯಾಕಂದ್ರೆ ಆರ್ಟ್ರೀಸ್ ನೀಡ್ ಟು ಬಿ ಮೋರ್ ಸ್ಟ್ರಾಂಗರ್ ದೆನ್ ದ ವೇನ್ಸ್. ಆರ್ಟ್ರೀಸ್ ಆರ್ ಥಿಕ್ ವಾಲ್ಡ್ ಲೈನ್ಡ್ ವಿತ್ ಸ್ಮೂತ್ ಮಸಲ್. ಸ್ಮೂತ್ ಮಸಲ್ ಸುತ್ತಮುತ್ತ ಸ್ಮೂತ್ ಮಸಲ್ ಇರುತ್ತೆ, ಆಯ್ತಾ. ಅಕಂಪನಿಡ್ ಬೈ ವೇನ್ಸ್ ಅಂಡ್ ನರ್ವ್ಸ್. ಆರ್ಟ್ರೀಸ್ ಜೊತೆಗೆ ವೇನ್ಸು ಮತ್ತೆ ನರ್ವ್ಸ್ ಅದ್ರ ಜೊತೆಗಿರ್ತಾವ. ಆರ್ಟ್ರೀಸು ಮತ್ತು ವೇನ್ಸು ಜೊತೆಯಾಗಿ ಹೋಗ್ತಿರ್ತಾವ, ರೈಟ್. ಲುಮೆನ್ ಇಸ್ ಸ್ಮಾಲ್. ಇದ್ರ ಒಳಗಡೆ ಇದು ಏನಿರ್ತದೆ, ಚಿಕ್ಕದಿರುತ್ತೆ ವೇನ್ಕಿನ. ಯಾಕಂತಂದ್ರೆ ಫೋರ್ಸ್ ಆಗಿ ಹೋಗ್ತಿರುತ್ತೆ, ಅದಕ್ಕೆ ಆರ್ಟ್ರಿದು ಲುಮೆನ್ ತುಂಬಾ ಚಿಕ್ಕದಿರುತ್ತೆ. ಯಾಕಂತಂದ್ರೆ ಅದರ ಮಸ್ಕ್ಯುಲರ್ ಲೇಯರ್ ತುಂಬಾ ಥಿಕ್ ಆಗಿರುತ್ತೆ. ಯಾಕೆ ಥಿಕ್ ಆಗಿರುತ್ತೆ ಅಂದ್ರೆ ಆ ಸ್ಟ್ರೆಂತ್ ಮೇಂಟೈನ್ ಮಾಡ್ಲಿಕ್ಕೆ. ಇಟ್ ಡಸಂಟ್ ಹ್ಯಾವ್ ಎನಿ ವಾಲ್ಸ್, ನೋ, ದ ಆರ್ಟ್ರೀಸ್ ಹ್ಯಾವ್ ಗಾಟ್ ರಿಪೀಟೆಡ್ ಬ್ರಾಂಚಿಂಗ್. ಎಲ್ಲಾ ಕಡೆ ಸಪ್ಲೈ ಮಾಡ್ಬೇಕಲ್ಲ, ದಟ್ ಈಸ್ ವೈ ದೇ ಹ್ಯಾವ್ ಗಾಟ್ ಎ ರಿಪೀಟೆಡ್ ಬ್ರಾಂಚಿಂಗ್. ಸೊ ಬ್ಲಡ್ ವೆಸಲ್ ಬಗ್ಗೆ ಬರೀಲಿಕ್ಕೆ ನಿಮಗೆ ಏನಾದ್ರು ಕೇಳಿದ್ರೆ, blood vessels, there are two main types, that is arteries and veins. So basic structure of any blood vessel is, it has got three layers. ಮೂರು layers ಇರ್ತವೆ. tunica intima, tunica media, tunica adventitia. ಅದರಲ್ಲಿ arteries are thick walled, they have a larger tunica media, ಅಂದ್ರೆ muscular layer ತುಂಬಾ thick ಆಗಿರುತ್ತೆ. and the lumens are small, there are no walls, and they repeatedly branching ಆಗ್ತಿರುತ್ತೆ. ಆರ್ಟರಿಯೋಲ್ಸ್ ಅಂದ್ರೆ ಏನಂತೀವಿ? ಆರ್ಟರಿಯೋಲ್ಸ್ ಬ್ರಾಂಚ್ ಆಫ್ ಫ್ರಮ್ ಆರ್ಟರೀಸ್. ಈಗ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು, ಆರ್ಟರಿಯಿಂದ ಏನ್ ಬ್ರಾಂಚ್, ಚಿಕ್ಕ ಚಿಕ್ಕ ಬ್ರಾಂಚಸ್ ಬರ್ತಾವಲ್ಲ, ಇವಕ್ಕೆ ನಾವು ಆರ್ಟರಿಯೋಲ್ಸ್ ಅಂತ ಹೇಳ್ತೀವಿ. ಒಂದು ಮೇನ್ ಆರ್ಟರಿ ಅಯೋರ್ಟಾ ಅಂತ ಕೇಳಿರ್ಬೋದು ನೀವು. ಅಯೋರ್ಟಾದಿಂದ ಮತ್ತೆ ಚಿಕ್ಕ ಚಿಕ್ಕ ಬ್ರಾಂಚ್ ಬರ್ತಾವಲ್ಲ, ಅದಕ್ಕೆ ನಾವು ಆರ್ಟರಿಯೋಲ್ಸ್ ಅಂತ ಹೇಳ್ತೀವಿ. Arterioles can constrict to direct and control the blood flow. They may, for example, increase or decrease the supply to the skin. So, ಈ arterioles ಗೆ there are valves. ಇವು ಏನ್ ಮಾಡ್ತವೆ? ಜಾಸ್ತಿ ರಕ್ತ ಸಪ್ಲೈ ಬೇಕಾದ್ರೆ ದೊಡ್ಡದಾಗ್ತವೆ, ಬ್ಲಡ್ ಸಪ್ಲೈ ಕಮ್ಮಿ ಆಗ್ಬೇಕಾದ್ರೆ ಸಣ್ಣ ಆಗ್ತವೆ, ಚಿಕ್ಕದಾಗ್ತವೆ. ಸೊ ಲ್ಯೂಮೆನ್ಸ್ ಸೈಜ್ ವೇರೀಸ್. ದೇ ಕಾನ್ಸ್ಟ್ರಿಕ್ಟ್ ಅಂದ್ರೆ ಅವು ಚಿಕ್ಕದಾಗೋದು, ಕಾನ್ಸ್ಟ್ರಿಕ್ಟ್ ಹಿಚ್ಕೋದು, ಕಾನ್ಸ್ಟ್ರಿಕ್ಟ್ ಆಗಿ ದೇ ಡಿಕ್ರೀಸ್ ದ ಬ್ಲಡ್ ಸಪ್ಲೈ, ಅಥವಾ ದೊಡ್ಡದಾಗಿ ದೇ ಇನ್ಕ್ರೀಸ್ ದ ಬ್ಲಡ್ ಸಪ್ಲೈ. ಸೊ arterioles have a capacity to constrict and dilate depending on the need. ನೆಸೆಸಿಟಿ ಇದ್ದಂಗೆ ಅದು ಚಿಕ್ಕದು ಮತ್ತು ದೊಡ್ಡದು. ಅದು ಲ್ಯೂಮೆನ್ ಸೈಜ್ ಅಂದ್ರೆ ಒಳಗಡೆ ಇರೋ ಲ್ಯೂಮೆನ್, ಇದಕ್ಕೆ ಲ್ಯೂಮೆನ್ ಅಂತ ಹೇಳ್ತೀವಿ. ಒಂದು ಪೈಪ್ ಒಳಗಡೆ ಹೋಲ್ ಏನಿರುತ್ತಲ್ಲ, ದಟ್ ಈಸ್ ಲ್ಯೂಮೆನ್. ಲ್ಯೂಮೆನ್ ದೊಡ್ಡದಾದ್ರೆ ಜಾಸ್ತಿ ಬ್ಲಡ್ ಹೋಗ್ಬೋದು, ಲ್ಯೂಮೆನ್ ಚಿಕ್ಕದಾದ್ರೆ ಬ್ಲಡ್ ಸಪ್ಲೈ ಕಮ್ಮಿ ಆಗ್ಬೋದು. ಸೊ arterioles have the capacity to dilate and constrict. Next, capillaries. Arteries ಇಂದ ಅಗೇನ್ ಒಡ್ಕೊಂಡ್ಬಂದು then there is a network of capillaries. ಈ arterioles ಇಂದ ಮತ್ತೆ ಬ್ರಾಂಚಸ್ ಆಗಿ, ಯಾಕಂದ್ರೆ ಒಂದೊಂದು ಸೆಲ್ಗೂ ಕೂಡ ಬ್ಲಡ್ ಸಪ್ಲೈ ಆಗಬೇಕು. ಸೊ capillaries contain a vast network of thin capillaries. ಸೊ ಚಿಕ್ಕ ಎಷ್ಟು ಚಿಕ್ಕದಿರ್ತಾವೆ ಅಂತ ಒಂದು ನೋಟ್ ಮಾಡ್ಲಿಕ್ಕೆ, ದೀಸ್ ಆರ್ ದ ಸ್ಟ್ರಕ್ಚರ್ ಆಫ್ ಆರ್ಟರಿಯೋಲ್ಸ್. ಕ್ಯಾಪಿಲರೀಸ್ ಅಂದ್ರೆ ಒಂದು ಚಿಕ್ಕ RBC ಕೂಡ ಅದರಲ್ಲಿ ಒಂದೊಂದೇ RBC ಹರಿದೋಗುವಷ್ಟು, ಅಂದ್ರೆ ಚಿಕ್ಕದಿರ್ತಾವ ಕ್ಯಾಪಿಲರೀಸ್, ಕಣ್ಣಿಗೆ ಕೂಡ ಕಾಣಲ್ಲ. ಇದನ್ನ ಯಾಕೆ ಈ ಪಿಕ್ಚರ್ ತೋರಿಸಿದೀವಿ ಇಲ್ಲಿ ಅಂತಂದ್ರೆ, ಈ ಲ್ಯೂಮನ್ ಇಲ್ಲಿ ನೋಡಿ, ಇದು ದಿಸ್ ಈಸ್ ಒನ್ ಕ್ಯಾಪಿಲರಿ. ಈ ಕ್ಯಾಪಿಲರಿಯಲ್ಲಿ ಬರೀ ಒಂದು ಬ್ಲಡ್ ವೆಸಲ್, ಬ್ಲಡ್ ಸೆಲ್, ಬರೀ ಕೇವಲ ಒಂದು ಸೆಲ್ ಮಾತ್ರ ಹರಿದೋಗುವಷ್ಟು ಜಾಗ ಇದೆ. ಸೊ ದೇ ಆರ್ that small. Capillaries are so fine that RBCs must line up single file to go through them. ಅಂದ್ರೆ they have to line together, ಒಂದೊಂದಾಗಿ RBCs ಹೋಗ್ಬೇಕು, ಅಂದ್ರೆ ಅಷ್ಟು ಚಿಕ್ಕದಿರ್ತದೆ capillaries. Next, venules. Venules ಅಂದ್ರೆ ಏನು? These are thin lined collector of blood. Low pressure in the venules allows the capillary blood to drain into them. ಈಗ ನೆಕ್ಸ್ಟ್ ಕ್ಯಾಪಿಲರಿ ಆದ ತಕ್ಷಣ ಬ್ಲಡ್ ಯುಟಿಲೈಸ್ ಆಗಿ
ವಿಷಪೂರಿತ ಪದಾರ್ಥಗಳು ನಮ್ಮ ಸೆಲ್ ಅಲ್ಲಿ ಇರೋ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ವಾಪಸ್ ಹೋಗೋದು ಹೆಂಗೆ, ವೇನ್ಸ್ ಮುಖಾಂತರ ವಾಪಸ್ ಹೋಗ್ತಾವೆ. ಆರ್ಟ್ರೀಸ್ ಬಂದ್ಬಿಟ್ಟು ಆರ್ಟ್ರೀಸ್ ವಿಲ್ ಗೆಟ್ ಡಿವೈಡೆಡ್ ಇಂಟು ಸ್ಮಾಲ್ ಆರ್ಟ್ರೀಸ್, ಸ್ಮಾಲ್ ಆರ್ಟ್ರೀಸ್ ಇಂದ ಆರ್ಟೆರಿಯೋಲ್ಸ್, ಆರ್ಟರಿಯೋಲ್ಸ್ ಇಂದ ಮಲ್ಟಿಪಲ್ ಚಿಕ್ಕ 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 ಕ್ಯಾಪಿಲರೀಸ್, ಇವೆಲ್ಲ ಒಂದೊಂದೊಂದೊಂದು ಸೆಲ್ಸ್ಗೆ ಸಪ್ಲೈ ಮಾಡ್ತವೆ. ಇಲ್ಲಿ ಇರೋ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನ ತಗೊಂಡು ಹೋಗೋದು ವೆನ್ಯೂಲ್ಸ್. ಇಲ್ಲಿಂದ ವಾಪಸ್ ರಿಟರ್ನ್ ಮತ್ತೆ ವಾಪಸ್ ಹೋಗೋದು ವೆನ್ಯೂಲ್ಸ್ ಮುಖಾಂತರ. ವೆನ್ಯೂಲ್ಸ್ ಹೋಗಿ ಮತ್ತೆ ವೇನ್ಸಿಗೆ ಜಾಯಿನ್ ಆಗ್ತವೆ. ವೇನ್ಸ್ ಏನು, ದೇ ಗೋ ಬ್ಯಾಕ್ ಟು ದ ಹಾರ್ಟ್. ನೆಕ್ಸ್ಟ್ ಇದು ವೇನ್ಸ್. ಇದು ನೀವು ನೋಡ್ತೀವಿ ಇಲ್ಲಿ, ದೀಸ್ ಆರ್ ದ ವೇನ್ಸ್. ವೇನ್ಸ್ ಆರ್ ಡಿನೋಟೆಡ್ ಆಸ್ ಬ್ಲೂ ಇನ್ ಕಲರ್, arteries are denoted as red in color for your understanding, right? Veins have a thinner walls, ಚಿಕ್ಕ ವಾಲ್ಸ್ ಎಲ್ಲ ಚಿಕ್ಕದಿರ್ತಾವೆ, ಯಾಕಂದ್ರೆ ಪ್ರೆಷರ್ ಜಾಸ್ತಿ ಇರಲ್ಲ, ರಿಟರ್ನ್ ಹೋಗ್ಬೇಕು. ಸೊ ದೀಸ್ ಆರ್ ದ ವೇನ್ಸ್. ಇದೊಂದು ಕಾಲಿದು, ದಿಸ್ ಇಸ್ ದ ಲೆಗ್. ಸೊ ಇಲ್ಲಿಂದ ರಿಟರ್ನ್ ವಾಪಸ್ ಹೋಗ್ಬೇಕಾದ್ರೆ ಪ್ರೆಷರ್ ಕಮ್ಮಿ ಇರೋದ್ರಿಂದ ಇಲ್ಲಿ ವಾಪಸ್ ಬ್ಲಡ್ ಕೆಳಗಡೆ ಬರಬಾರದು ಅಂತ ಹೇಳಿ ದೇರ್ ಆರ್ ಏನು ವಾಲ್ವ್ಸ್. ವಾಲ್ವ್ಸ್ ಆರ್ ಪ್ರೆಸೆಂಟ್ ಇನ್ ದ ವೇನ್ಸ್. ಅಂದ್ರೆ ಪ್ರೆಷರ್ ಜಾಸ್ತಿ ಇರದೇ ಇರೋ ಕಾರಣಕ್ಕೆ ಬ್ಲಡ್ ವಾಪಸ್ ರಿಟರ್ನ್ ಕೆಳಗಡೆ ಬರಬಾರ್ದು ಅಂತ ಹೇಳಿ ಅದರಲ್ಲಿ ವೇನ್ಸ್ ಹ್ಯಾವ್ ಗಾಟ್ ವಾಲ್ವ್ಸ್. ದೇ ಡೂ ಹ್ಯಾವ್ ವಾಲ್ವ್ಸ್. ದೇ ಹ್ಯಾವ್ ಫಿವರ್ ಸ್ಮೂತ್ ಮಸಲ್ ಸೆಲ್ಸ್, ಬಟ್ ದೇ ಹ್ಯಾವ್ ವಾಲ್ವ್ಸ್. ವಾಲ್ವ್ಸ್ ಇರ್ತಾವ ಅದಕ್ಕೆ. ಅನಾಸ್ಟಮೋಸಿಸ್. ಅನಾಸ್ಟಮೋಸಿಸ್ ಅಂದ್ರೆ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ವೆಸಲ್ಸ್ ಇಸ್ ಕಾಲ್ಡ್ ಅನಾಸ್ಟಮೋಸಿಸ್. ಎರಡು ವೆಸಲ್ಸ್ ನಡುವೆ ಕನೆಕ್ಷನ್ ಗೆ ನಾವು ಅನಾಸ್ಟಮೋಸಿಸ್ ಅಂತೀವಿ. ದೀಸ್ ಆರ್ ದ ಟರ್ಮ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ನೀವು ನಾಳೆ ಅನಾಟಮಿ ಫಿಸಿಯಾಲಜಿ ಓದ್ಬೇಕಾದ್ರೆ ಅನಾಸ್ಟಮೋಸಿಸ್ ಅಂತ ಬರುತ್ತೆ. ಸೊ ಅವಾಗಿ ಅನಾಸ್ಟಮೋಸಿಸ್ ಅಂದ್ರೆ ಏನು ಅಂತ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಅನಾಸ್ಟಮೋಸಿಸ್ ಅನ್ನೋ ವರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ದಿಸ್ ಈಸ್ ದ ಬ್ಲಡ್ ವೆಸಲ್. ಸೊ ಈಗ ಬ್ಲಡ್ ಈ ತರ ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಬ್ಲಾಕ್ ಆದ್ರೆ ಈ ಕಡೆ ಬ್ಲಡ್ ಸಪ್ಲೈ ನಿಲ್ಲಬಾರದು ಅಂತ ಹೇಳಿ ಅನಾಸ್ಟಮೋಸಿಸ್. ಬಾಡಿಯಲ್ಲಿ ವೇರಿಯಸ್ ಅನಾಸ್ಟಮೋಸಿಸ್ ಇರ್ತಾವೆ. ಅಂದ್ರೆ ಒಂದ್ ಕಡೆ ಎಲ್ಲೋ ಬ್ಲಾಕ್ ಆದ್ರೂ ಕೂಡ ಬ್ಲಡ್ ಸಪ್ಲೈ ಸ್ಟಾಪ್ ಆಗಬಾರ್ದು ಅಂತ ಹೇಳಿ ವೇರಿಯಸ್ ಕನೆಕ್ಷನ್ಸ್ ಇರ್ತಾವೆ, ಇಂಟರ್ ಕನೆಕ್ಷನ್ಸ್. ಅವಕ್ಕೆ ನಾವು ಅನಾಸ್ಟಮೋಸಿಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಅನಾಟಮಿ ಆಫ್ ದ ಹಾರ್ಟ್. ಹಾರ್ಟ್ ಅಂದ್ರೆ ಏನು ಅಂತ ಅನ್ನೋದು ನಾವು ತಿಳ್ಕೋಬೇಕು. ಯು ಶುಡ್ ಬಿ ಏಬಲ್ ಟು ಡ್ರಾ ಅ ಪಿಕ್ಚರ್ ಆಫ್ ಹಾರ್ಟ್. ಹಾರ್ಟ್ ನ ನಿಮಗೆ ತೆಗಿಲಿಕ್ಕೆ ಬರಬೇಕು. ಶುಡ್ ಬಿ ಏಬಲ್ ಟು ಡ್ರಾ ಎ ಹಾರ್ಟ್. ದಿಸ್ ಇಸ್ ದ ಹಾರ್ಟ್ ಪಿಕ್ಚರ್ ಆಫ್ ದಿ ಹಾರ್ಟ್. ದೇರ್ ಆರ್ 4 chambers. ದಿಸ್ ಇಸ್ ದ ರೈಟ್ atrium. This is the right ventricle. This is the left atrium. This is the left ventricle. Andre there are 4 chambers of the heart: right atrium, right ventricle, left atrium, left ventricle. These are the 4 chambers of the heart. The right side of the heart contains impure blood. Impure blood. ದೇಹದಲ್ಲಿರೋ ಎಲ್ಲ ಇಂಪ್ಯೂರ್ ಆಗಿರೋ ಬ್ಲಡ್ ನಾವು ನಮ್ಮ ರಿಟರ್ನ್ ಬಂದಾಗ ಹಾರ್ಟಿನ ರೈಟ್ ಸೈಡಿಗೆ ಬರ್ತದೆ. ಸೊ ರೈಟ್ ಸೈಡ್ ಇಂದ ದಿಸ್ ವಿಲ್ ಸಪ್ಲೈ ಟು ದ ಲಂಗ್ಸ್, ಪಲ್ಮೋನರಿ ಥ್ರೂ ಪಲ್ಮೋನರಿ ಆರ್ಟರಿ. ಇಲ್ಲಿ ದೇರ್ ಇಸ್ ಎ ಸ್ಮಾಲ್ ಕನ್ಫ್ಯೂಷನ್ ಎಲ್ಲರಿಗೂ ಕ್ರಿಯೇಟ್ ಆಗೋದೇನು, ಪಲ್ಮೋನರಿ ಆರ್ಟರಿ ಇಟ್ ಕಂಟೇನ್ಸ್ ಇಂಪ್ಯೂರ್ ಬ್ಲಡ್, ಆದ್ರೂ ಕೂಡ ಅದಕ್ಕೆ ನಾವು ಆರ್ಟರಿ ಅಂತ ಹೇಳ್ತೀವಿ. ಅಂದ್ರೆ ಹಾರ್ಟ್ ಇಂದ ದೂರ ಹೋಗೋದು ಅದು ಆರ್ಟರಿ, ಹಾರ್ಟಿಗೆ ಬಂದು ಕೂಡ್ಕೊಳ್ಳೋದು ಅದು ವೇನ್. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಓನ್ಲಿ ವೇ. ಇದು ಏನು ಅಂದ್ರೆ ವೇನ್ ವಿಚ್ ಇಸ್ ಕಾಲ್ಡ್ ಎ ಆರ್ಟರಿ. ವೇನ್ ಅಲ್ಲ ಅದು ಆಕ್ಚುಲಿ. ವೇನ್ ಅಂತಂದ್ರೇನು, ದಿಸ್ ಇಸ್ ದ ಓನ್ಲಿ ಆರ್ಟರಿ ವಿಚ್ ಕಂಟೇನ್ಸ್ ಇಂಪ್ಯೂರ್ ಬ್ಲಡ್. ಸೊ ಫ್ರಾಮ್ ದ ರೈಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್ ಇಂದ ಪ್ಯೂರಿಫಿಕೇಶನ್ಗೆ ಬ್ಲಡ್ ಎಲ್ಲಿಗೆ ಹೋಗ್ಬೇಕು, ಲಂಗ್ಸಿಗೆ ಹೋಗ್ಬೇಕು. ಆ ಲಂಗ್ಸಿಗೆ ಹೋಗೋ ಬ್ಲಡ್ ವೆಸಲ್ಗೆ, ರಕ್ತನಾಳಕ್ಕೆ ನಾವೇನ್ ಹೇಳ್ತೀವಿ, ಪಲ್ಮೋನರಿ ಆರ್ಟರಿ ಅಂತ ಹೇಳ್ತೀವಿ. ಲಂಗ್ಸಿಗೆ ಹೋಗಿ ಲಂಗ್ಸ್ ನಿಂದ ಪ್ಯೂರಿಫೈ ಆಗಿ ವಾಪಸ್ ಹಾರ್ಟಿಗೆ ಏನ್ ಬರುತ್ತಲ್ಲ ಇವಕ್ಕೆ ನಾವು ಪಲ್ಮೋನರಿ ವೇನ್ಸ್ ಅಂತ ಹೇಳ್ತೀವಿ. ಬಟ್ ಇಟ್ ಕಂಟೇನ್ಸ್ ಪಲ್ಮೋನರಿ ವೇನ್ಸ್ ಅಂದ್ರೂ ಕೂಡ ಇದರಲ್ಲಿ ಪ್ಯೂರ್ ಬ್ಲಡ್ ಇರುತ್ತೆ. ದಿಸ್ ಪಾಯಿಂಟ್ ಯು ವಿಲ್ ಹ್ಯಾವ್ ಟು ನೋಟ್ ಡೌನ್, ಕನ್ಫ್ಯೂಷನ್ ಆಗಬಾರ್ದು. ನಾವು ಮೊದ್ಲು ಏನ್ ಹೇಳಿದ್ವಿ, ಆರ್ಟರಿ ಅಂದ್ರೆ ಇಟ್ ಕಂಟೈನ್ಸ್ ಪ್ಯೂರ್ ಬ್ಲಡ್, ವೇನ್ ಅಂದ್ರೆ ಇಂಪ್ಯೂರ್ ಬ್ಲಡ್. ಆದರೆ ಈ ವಿಷಯದಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟರ್ veins contain impure blood, pure blood, artery contains pure blood. So basically ಏನಂತ ಹೇಳ್ತೀವಿ ಅಂತಂದ್ರೆ, ಹಾರ್ಟ್ ನಿಂದ ದೂರ ಹೋಗೋ ರಕ್ತನಾಳಗಳಿಗೆ ವೇನ್ಸ್ ಅಂತ ಹೇಳ್ತೀವಿ, ಹಾರ್ಟಿಗೆ ವಾಪಸ್ ಬರೋ ರಕ್ತನಾಳಗಳಿಗೆ ವೇನ್ಸ್ ಅಂತ ಹೇಳ್ತೀವಿ. ಹಾರ್ಟ್ ನಿಂದ ದೂರ ಹೋಗೋದು ಆರ್ಟರಿ. ಸೊ ಲಂಗಿಗೆ ಸಪ್ಲೈ ಮಾಡಬೇಕಾದ್ರೂ ಕೂಡ ಹಾರ್ಟ್ ಇಂದ ದೂರ ಹೋಗ್ಬೇಕು, ಅದಕ್ಕೆ ಪಲ್ಮೋನರಿ ಆರ್ಟರಿ ಅಂತ ಹೇಳ್ತೀವಿ. ಪಲ್ಮೋನರಿ ವೇನ್ಸ್
ಆಲ್ದೋ ದೇ ಆರ್ ಕಾಲ್ಡ್ ವೇನ್ಸ್ ಅಂತ ಕರಿತೀವಿ, ಆದರೆ ಅದರಲ್ಲಿ ಪ್ಯೂರ್ ಬ್ಲಡ್, ಲಂಗ್ಸ್ ಅಲ್ಲಿ, ಪುಪ್ಪಸಗಳಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಿ ಬ್ಲಡ್ ಪ್ಯೂರಿಫೈ ಆಗಿ ವಾಪಸ್ ಲೆಫ್ಟ್ ಸೈಡ್ ಆಫ್ ದ ಹಾರ್ಟಿಗೆ ಬರುತ್ತೆ. ಸೊ ಈ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಇಂದ ಪಂಪ್ ಆಗಿ ನಾವು ಅಯೋರ್ಟಾ ಹೋಗುತ್ತೆ. ದಿಸ್ ಇಸ್ ದ ಅಯೋರ್ಟಾ. ಇದರ ಮುಖಾಂತರ ದೇಹದ ಎಲ್ಲಾ ಕಡೆಗೂ ಬ್ಲಡ್ ಸಪ್ಲೈ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಹಾರ್ಟ್. ಸ್ಟ್ರಕ್ಚರ್ ಆಫ್ ದ ಹಾರ್ಟ್ ಹೆಂಗ್ ತೆಗಿತೀವಿ ನಾವು? ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್, ರೈಟ್. ಇದು ಮಧ್ಯಕ್ಕೆ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್. ಸಿಂಪಲ್ ಆಗಿ ನಿಮ್ಗೆ ತೆಗಿಲಿಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಸೊ ದೀಸ್ ಆರ್ ದ ವಾಲ್ಸ್, ಆಯ್ತಾ. ಸೊ ಇಲ್ಲಿಂದ ಫ್ರಮ್ ಲೆಫ್ಟ್ blood supplied goes to the pulmonary through pulmonary arteries to lungs. So illinda ಒಂದು ಅಯೋರ್ಟಾ ಬರುತ್ತೆ. So from here there is an aorta. So simple ಆಗಿ ನೀವು ತೆಗಿಲಿಕ್ಕೆ ಬರಬೇಕು, ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಏನಲ್ಲ. So you will have to practice and practice. So right atrium, right ventricle, left atrium, left ventricle, right. So this is the interventricular septum, interarterial septum. Interarterial ಅಂದ್ರೆ ಇದು right atria, ಇದು left atria, interarterial septum. So illinda pulmonary artery will go and supply to the lungs. Illinda ಏನಾಗುತ್ತೆ? So this is the aorta which supplies to the other parts of the body. ಇದು ನೋಡೋಣ. Color will change it. Okay. Yellow color ಆಗಬಾರ್ದು ಇದು. Yellow color. So this is the pulmonary artery. This is the aorta. You should be able to draw the structure of the heart. ಅಷ್ಟು ಚೆನ್ನಾಗಿ ಆಗಲಿಲ್ಲ, ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ it will be possible. So this is structure of heart. So what is a heart? Heart is a 4-chambered hollow muscular organ approximately the size of your fist. ಅಂದ್ರೆ ಇಟ್ ಇಸ್ ಎ 4-chambered 4 ಚೇಂಬರ್ಗಳುಳ್ಳ ಒಂದು ಹಾಲೋ ಮಸ್ಕ್ಯುಲರ್ ಆರ್ಗನ್ ವಿಚ್ ಇಸ್ ದ ಸೈಜ್ ಆಫ್ ಯುವರ್ ಫಿಸ್ಟ್ ಅಂದ್ರೆ ಮುಷ್ಟಿ. ಲೊಕೇಶನ್ ಎಲ್ಲಿ ಬರುತ್ತೆ? ಇದು ಒಂದು ಸುಪೀರಿಯರ್ ಸರ್ಫೇಸ್ ಆಫ್ ದ ಡಯಾಫ್ರಾಮ್. ಡಯಾಫ್ರಾಮ್ ಅಂದ್ರೆ ಥೊರಾಕ್ಸ್. ದಿಸ್ ಇಸ್ ಥೊರಾಕ್ಸ್. ಚೆಸ್ಟ್ ಮತ್ತೆ ಅಬ್ಡಾಮಿನ್ ಅನ್ನ ಸಪರೇಟ್ ಮಾಡ್ಲಿಕ್ಕೆ ಒಂದು ಮಸಲ್ ಇರುತ್ತೆ ಇಲ್ಲಿ, ಅದಕ್ಕೆ ನಾವು ಡಯಾಫ್ರಾಮ್ ಅಂತ ಹೇಳ್ತೀವಿ. ಇಟ್ ಈಸ್ ಆನ್ ದ ಸುಪೀರಿಯರ್ ಸರ್ಫೇಸ್ ಆಫ್ ದ ಡಯಾಫ್ರಾಮ್. ಡಯಾಫ್ರಾಮ್ ಮೇಲ್ಗಡೆ ಲೆಫ್ಟ್ ಆಫ್ ದ ಮಿಡ್ ಲೈನ್, ಎಕ್ಸಾಕ್ಟ್ಲಿ ಲೆಫ್ಟ್ ಮಿಡ್ ಲೈನ್. ದಿಸ್ ಇಸ್ ಅ ಮಿಡ್ ಲೈನ್. ಮಿಡ್ ಲೈನ್ ಅಂದ್ರೆ ಸ್ವಲ್ಪ ಲೆಫ್ಟಿಗೆ ಇರುತ್ತೆ, ರೈಟ್. ಎಂಟೀರಿಯರ್ ಟು ದ ವರ್ಟೆಬ್ರಲ್ ಕಾಲಮ್, ಪೋಸ್ಟೀರಿಯರ್ ಟು ದ ಸ್ಟರ್ನಮ್. ಸ್ಟರ್ನಮ್ ಅಂತಂದ್ರೆ ಇದು ಮುಂದಿನ, ಇದು ದಿಸ್ ಇಸ್ ದ ಸ್ಟರ್ನಮ್. ಇಲ್ಲಿ ಎಲುಬು ಇರುತ್ತಲ್ಲ, ಇದು ಸ್ಟರ್ನಮ್. ಇದರ ಹಿಂದ್ಗಡೆ ಪೋಸ್ಟೀರಿಯರ್ ಟು ದ ಸ್ಟರ್ನಮ್. ಸೊ ಎಂಟೀರಿಯರ್ ಟು ದ ವರ್ಟೆಬ್ರಲ್ ಕಾಲಮ್, ಇಲ್ಲಿ ಹಿಂದ್ಗಡೆ ಬರೋದು ಇದು ವರ್ಟೆಬ್ರಲ್ ಕಾಲಮ್. ಇದ್ರ ಮುಂದ್ಗಡೆ ವರ್ಟೆಬ್ರಲ್ ಕಾಲಮ್ ಮುಂದ್ಗಡೆ ಮತ್ತೆ ಸ್ಟರ್ನಮ್ ಹಿಂದ್ಗಡೆ. ಡಯಾಫ್ರಾಮ್ ಇನ್ನ ಮೇಲೆ ಲೆಫ್ಟ್ ಸೈಡ್, ಟು ದ ಲೆಫ್ಟ್ ಸೈಡ್ ಆಫ್ ದ ಮಿಡ್ ಲೈನ್. This is where the heart is situated, about the size of a fist. Right. So this is how you should be able to draw. ಇನ್ನೊಂದು ಪಿಕ್ಚರು ಸರಿಯಾಗಿ ನೋಡ್ಕೊಳ್ಳಿ. So inferior vena cava, this is a superior vena cava, also called anterior vena cava, posterior vena cava. ಇವೆರಡು ಬ್ಲಡ್ ವೆಸಲ್ಸ್ ಇಂಪ್ಯೂರ್ ಬ್ಲಡ್ ಅನ್ನ ತಗೊಂಡ್ಬಂದು ರೈಟ್ ಏಟ್ರಿಯಂ ಅಲ್ಲಿ ಚಲ್ತವೆ. ಅಲ್ಲಿಂದ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಪಲ್ಮೋನರಿ ಆರ್ಟ್ರಿಗೆ ಹೋಗುತ್ತೆ. ಪಲ್ಮೋನರಿ ಆರ್ಟ್ರಿ ಸಪ್ಲೈಸ್ ಟು ದ ಲಂಗ್ಸ್. ಸೊ ಲಂಗ್ಸ್ ಇಂದ ಕ್ಲೀನ್ ಆಗಿ ರಿಟರ್ನ್ ದೇ ವಿಲ್ ಕಮ್ ಟು ದ ಪಲ್ಮೋನರಿ ವೇನ್ಸ್ ಟು ದ ಲೆಫ್ಟ್ ಏಟ್ರಿಯಂ. ಲೆಫ್ಟ್ ಏಟ್ರಿಯಂ ಇಂದ ಪಂಪ್ ಆಗಿ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಇಂದ ಬ್ಲಡ್ ಸಪ್ಲೈ ಥ್ರೂ ದ ಅಯೋರ್ಟಾ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಇಲ್ಲಿ ಎರಡು ವಾಲ್ವ್ ಏನು ಇವಾಗ ನಾವು ಒಂದು ಈ ಕಡೆ ಟ್ರೈಕಸ್ಪಿಡ್ ವಾಲ್ವ್ ಅಂತ ಹೇಳ್ತೀವಿ, ಈ ಕಡೆ ಬೈಕಸ್ಪಿಡ್ ವಾಲ್ವ್. ಅಂದ್ರೆ ಕಸ್ಪಿಡ್ ಅಂದ್ರೆ ಕಸ್ಪ್ ಅಂತಂದ್ರೆ 3 ವಾಲ್ವ್ಸ್ ಇರ್ತವೆ. ಇದರಲ್ಲಿ
ಏಟ್ರಿಯೋವೆಂಟ್ರಿಕ್ಯುಲರ್ ವಾಲ್ವ್, ಏಟ್ರಿಯಾ ಮತ್ತೆ ವೆಂಟ್ರಿಕಲ್. ಸೊ ರೈಟ್ ಏಟ್ರಿಯಂ ಮತ್ತೆ ಲೆಫ್ಟ್ ರೈಟ್ ವೆಂಟ್ರಿಕಲ್ ಮಧ್ಯ ಇರೋದು ಏಟ್ರಿಯೋವೆಂಟ್ರಿಕ್ಯುಲರ್ ವಾಲ್ವ್. ಇಟ್ ಈಸ್ ಕಾಲ್ಡ್ ಟ್ರೈಕಸ್ಪಿಡ್ ವಾಲ್ವ್. 3 ಕಸ್ಪ್ಗಳು ಇರ್ತಾವೆ, 3 ವಾಲ್ವ್ಸ್ ಇರ್ತಾವೆ, 3 ಬಾಗಿಲುಗಳು ಇರ್ತಾವೆ. ಸೊ ದಟ್ ಈಸ್ ಆನ್ ದ ರೈಟ್ ಸೈಡ್. ಲೆಫ್ಟ್ ಸೈಡ್ ಅಲ್ಲಿ 2 ಬಾಗಿಲುಗಳು ಇರ್ತಾವೆ, ಅದಕ್ಕೆ ಮೈಟ್ರಲ್ ವಾಲ್ವ್ ಅಂತೀವಿ. ಮೈಟ್ರಲ್ ವಾಲ್ವ್ ಇಸ್ ಏಟ್ರಿಯೋವೆಂಟ್ರಿಕ್ಯುಲರ್ ವಾಲ್ವ್ ಆನ್ ದ ಲೆಫ್ಟ್ ಸೈಡ್. ಇಟ್ ಹ್ಯಾಸ್ ಗಾಟ್ 2 ಕಸ್ಪ್, 2 ಬಾಗಿಲುಗಳು ಇರ್ತಾವೆ. ಸೊ ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಹಾರ್ಟ್ ವಿಚ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. Next, what are the functions of the heart? Functions of the heart, to generate blood pressure, routing the blood, andre heart separate pulmonary and systemic circulations. Andre heart alli left right 2 ಭಾಗಗಳು 2 separate ಆಗಿ ಮೇಂಟೈನ್ ಆಗ್ತಾವೆ, impure blood ಮತ್ತೆ pure blood. So it routes the blood, ಅಂದ್ರೆ ಯಾವ ಎಲ್ಲೆಲ್ಲಿ rerouting ಏನು ಅಂದ್ರೆ bypass ಮಾಡೋದು, lungs ಗೆ ಹೋಗೋದು ಬೇರೆ, ಆಮೇಲೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ದೇಹದ ಎಲ್ಲಾ ಕಡೆ ಹೋಗೋದು ಬೇರೆ. ಪಲ್ಮೋನರಿ ಮತ್ತು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಸಪರೇಟ್ ಆಗಿರುತ್ತೆ. ಎನ್ಶೂರಿಂಗ್ ಒನ್ ವೇ ಫ್ಲೋ, ಅಂದ್ರೆ ಹಾರ್ಟ್ ವಾಲ್ವ್ಸ್ ಏನ್ ಮಾಡ್ತಾವೆ, ಇಟ್ ಎನ್ಶೂರ್ಸ್ ಒನ್ ವೇ ಫ್ಲೋ ಆಫ್ ದ ಬ್ಲಡ್. ಇಟ್ ಇಸ್ ಅ ಒನ್ ವೇ, ರಿಟರ್ನ್ ಬರಬಾರದು. ಸೊ ರಿಟರ್ನ್ ಏನಾದ್ರು ವಾಲ್ ಪ್ರಾಬ್ಲಮ್ ಇದೆ ಅಂತ ವಾಲ್ ರಿಪ್ಲೇಸ್ಮೆಂಟ್ ಅಂತ ಕೇಳ್ಬೋದು ನೀವು. ಸೊ ಬ್ಲಡ್ ಯಾವಾಗಲೂ ಒಂದೇ ಡೈರೆಕ್ಷನ್ ನಲ್ಲಿ ಫ್ಲೋ ಆಗ್ತಿರ್ಬೇಕು. ವೆಂಟ್ರಿಕಲ್ ಅಲ್ಲಿರೋ ಬ್ಲಡ್ ಏಟ್ರಿಯಾಗ ಹೋಗಬಾರ್ದು. So that is the work of atrioventricular valve to prevent ventricle alliro blood atria ಹೋಗಬಾರದು ಅಂತ ಪ್ರಿವೆಂಟ್ ಮಾಡಲಿಕ್ಕೆ atrioventricular valve ಇರುತ್ತೆ. ಸೊ ಆ ವಾಲ್ವ್ ಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಫ್ಲೆಕ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಫಂಕ್ಷನ್ ಆಫ್ ದ ಹಾರ್ಟ್ ಈಸ್ ಟು ಎನ್ಶ್ಯೂರ್ ಒನ್ ವೇ ಬ್ಲಡ್ ಫ್ಲೋ. ಬರ್ಕೊಳ್ಳಿ ಇದನ್ನೆಲ್ಲ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಹಾರ್ಟ್ ಯು ಶುಡ್ ಬಿ ಏಬಲ್ ಟು ನೋ. ರೆಗ್ಯುಲೇಟಿಂಗ್ ದ ಬ್ಲಡ್ ಸಪ್ಲೈ. ರೆಗ್ಯುಲೇಟಿಂಗ್ ಬ್ಲಡ್ ಸಪ್ಲೈ ಅಂತಂದ್ರೆ ರೆಗ್ಯುಲೇಟರ್ ಅಂದ್ರೆ ಯಾವಾಗ ದೇಹಕ್ಕೆ ಬ್ಲಡ್ ಸಪ್ಲೈ ಜಾಸ್ತಿ ಬೇಕು ಅವಾಗ ಪಂಪಿಂಗ್ ಜಾಸ್ತಿ ಮಾಡೋದು, ಯಾವಾಗ ಬೇಡ ಅವಾಗ ಪಂಪಿಂಗ್ ಕಮ್ಮಿ ಮಾಡೋದು. ಬಟ್ ಹಾರ್ಟ್ ಈಸ್ ಒನ್ ಆರ್ಗನ್ ವಿಚ್ ವರ್ಕ್ಸ್ 24/7/365 ಡೇಸ್. 24 ಗಂಟೆ 365 ದಿವಸ ಕೆಲಸ ಮಾಡಲೇಬೇಕು. ಅದು ಹಾರ್ಟ್ ನಿಂತು ಬಿಟ್ರೆ ಇಟ್ ಕೆನಾಟ್ ಟೇಕ್ ರೆಸ್ಟ್. ಹಾರ್ಟ್ ಸ್ಟಾಪ್ ಆದ್ರೆ ನಮ್ಮ ದೇಹನೇ ಸ್ಟಾಪ್ ಆಗತ್ತೆ. ಸೊ ಯಾವಾಗ ಜಾಸ್ತಿ ಬೇಕು ಅವಾಗ ಜಾಸ್ತಿ ಬ್ಲಡ್ ಸಪ್ಲೈ, ಯಾವಾಗ ಕಮ್ಮಿ ಬೇಕು ಅಂದ್ರೆ ನಾವು ಈಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬ್ಲಡ್ ಸಪ್ಲೈ ಜಾಸ್ತಿ ಬೇಕು. ಸೊ ಅವಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಪಂಪಿಂಗ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಹೌ ಹಾರ್ಟ್ ಹೆಲ್ಪ್ಸ್ ಇನ್ ದ ರೆಗ್ಯುಲೇಷನ್ ಆಫ್ ಬ್ಲಡ್ ಸಪ್ಲೈ. ನೆಕ್ಸ್ಟ್, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್. ದಿಸ್ ಆಲ್ಸೋ ಯು ಶುಡ್ ರಿಮೆಂಬರ್. ಈಗ ಹಾರ್ಟ್ ಪಂಪ್ ಮಾಡತ್ತೆ. ಸೊ ಹೆಂಗ್ ಪಂಪ್ ಮಾಡತ್ತೆ? ಅದಕ್ಕೆ ಈಗ ಒಂದು ಮೋಟರ್ ಇರುತ್ತೆ, ಅದು ಪಂಪ್ ಮೋಟರ್ ವರ್ಕ್ ಏನ್ ಮಾಡುತ್ತೆ, ಪಂಪ್ ಮಾಡುತ್ತೆ. ಸೊ ಯಾವ ತರ ಪಂಪ್ ಮಾಡುತ್ತೆ, ಅದಕ್ಕೆ ಎಲೆಕ್ಟ್ರಿಕಲ್ ಸಪ್ಲೈ ಹೆಂಗೆ ಎಲ್ಲಿಂದ ಬರುತ್ತೆ ಅಂತ ನಾವು ನೋಡೋಣ. ನೆಕ್ಸ್ಟ್ ದೇರ್ ಆರ್ ಎಲೆಕ್ಟ್ರಿಕಲ್ ಸಪ್ಲೈ ಆಫ್ ದ ಹಾರ್ಟ್. ಅಲ್ಲಿ ಫ್ಯೂ ಥಿಂಗ್ಸ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಸೈನೋಅಟ್ರಿಯಲ್ ನೋಡ್, SA ನೋಡ್ ಅಂತ ಹೇಳ್ತೀವಿ, AV ನೋಡ್ ಅಂತ ಹೇಳ್ತೀವಿ. So these are the 2 things which you will have to remember. The sinoatrial node is a nervous tissue that times the heartbeats. That times the heartbeats and the sinoatrial node, SA node, it generates the heartbeat. Heartbeat anna electrical activity na generate ಮಾಡುತ್ತೆ. SA node causes the atria to contract. Atria ಇದು atrium ಮತ್ತೆ ventricle, it ಅದನ್ನ ಕಾಂಟ್ರಾಕ್ಟ್ ಮಾಡುತ್ತೆ. electrical impulse generate ಮಾಡಿ ಅದನ್ನ ಕಾಂಟ್ರಾಕ್ಟ್ ಮಾಡುತ್ತೆ. Sends the signal to atrioventricular valve to signal to the ventricular contraction. ಇಲ್ಲಿಂದ SA node ಇಂದ ಅದು AV node ಕನೆಕ್ಟ್ ಮಾಡುತ್ತೆ. ಆಕ್ಚುಲಿ ದೇರ್ ಆರ್ 3 fibers connecting. 3 ಫೈಬರ್ಗಳು ಇರ್ತವೆ ಕನೆಕ್ಟಿಂಗ್ SA node and AV node. ಸೊ ಈ 3 ಫೈಬರ್ಗಳ ಮುಖಾಂತರ, ಈ 3 ವೈರ್ಗಳ ಮುಖಾಂತರ AV ನೋಡಿಗೆ ಇಲೆಕ್ಟ್ರಿಕಲ್ ಇಂಪಲ್ಸ್ ಸಿಗ್ನಲ್ಸ್ ಕಳಿಸ್ತದೆ. ಸೊ ಇಲ್ಲಿಂದ it will supply to the other parts of the ventricle. So ಅಲ್ಲಿಂದ ವೆಂಟ್ರಿಕಲ್ಲಿನ ಬೇರೆ ಬೇರೆ ಸೈಡ್ಗಳಿಗೆ, ಬೇರೆ ಬೇರೆ ಬ್ರಾಂಚ್ಗಳಿಗೆ ಅದನ್ನ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಸಪ್ಲೈ ಮಾಡುತ್ತೆ. So this is how the electrical activity of the heart works. SA node generates the electrical impulse. From there the electrical, it contracts the atria. First impulse generate ಮಾಡುತ್ತೆ, atria contract ಆಗುತ್ತೆ. ಆ ಇಂಪಲ್ಸ್ ಹೋಗಿ AV node ಕನೆಕ್ಟ್ ಆಗುತ್ತೆ. AV node will supply the electrical impulses to the ventricles, and that is how ventricles will also contract. So this is how electrical activity of the heart is established.
ನೆಕ್ಸ್ಟ್, ವಾಟ್ ಈಸ್ ಅನ್ ಇ ಸಿ ಜಿ? ಇ ಸಿ ಜಿ ಅಂದ್ರೆ ಏನು? ಇಟ್ ಈಸ್ ಎ ಗ್ರಾಫ್ ಆಫ್ ವೋಲ್ಟೇಜ್ ವರ್ಸಸ್ ಟೈಮ್ ಆಫ್ ಇಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್ ಯೂಸಿಂಗ್ ಇಲೆಕ್ಟ್ರೋಡ್ಸ್ ಪ್ಲೇಸ್ಡ್ ಆನ್ ದ ಸ್ಕಿನ್. ಇದನ್ನು ಬರ್ಕೋಬೇಕು. ಇನ್ನೊಮ್ಮೆ ನಾನು ಐ ವಿಲ್ ಗೋ ಸ್ಲೋ. ಇಟ್ ಈಸ್ ಎ ಗ್ರಾಫ್. ಏನದು? ಇಟ್ ಈಸ್ ಎ ಗ್ರಾಫ್. ಎಂತ ಗ್ರಾಫು? ವೋಲ್ಟೇಜ್ ವರ್ಸಸ್ ಟೈಮ್. ಸೊ ಹಾರ್ಟಿನ ವೋಲ್ಟೇಜ್ ಅನ್ನ ಮೆಜರ್ ಮಾಡೋದು, ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಆಕ್ಚುಲಿ ಈಗ ಹೆಂಗೆ ನಾವು ಎಲೆಕ್ಟ್ರಿಸಿಟಿ ನೋಡ್ತೀವಲ್ಲ, ಅದೇ ಥರ ನಾವು ಈಗ ಲೈಟ್ ಹಚ್ಚೋದು, ಫ್ಯಾನ್ ಹಚ್ಚೋದು, ಬೇರೆ ಬೇರೆ ವೋಲ್ಟೇಜ್ ಅಲ್ಲಿ ಇರುತ್ತೆ. ಒಂದು ಲೈಟ್ 5 ವ್ಯಾಟ್ ಇರ್ತದೆ, ಒಂದು 15 ವ್ಯಾಟ್ ಇರುತ್ತೆ, ಒಂದು 100 ವ್ಯಾಟ್ ಬಲ್ಬ್ ಇರ್ತದೆ. ಸೊ ಎಷ್ಟು ವೋಲ್ಟೇಜ್ ಇರುತ್ತೆ ಅದನ್ನ ನಾವು ಮೆಜರ್ಮೆಂಟ್ ಮಾಡೋದು ಥ್ರೂ ಗ್ರಾಫ್. ಇಟ್ ಈಸ್ ಕಾಲ್ಡ್ ಇ ಸಿ ಜಿ. ಇಟ್ ಈಸ್ ಅ ಗ್ರಾಫ್ ಆಫ್ ವೋಲ್ಟೇಜ್ ವರ್ಸಸ್ ಟೈಮ್. ವೋಲ್ಟೇಜ್ ವರ್ಸಸ್ ಟೈಮ್ ಆಫ್ ಇಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಎ ಗ್ರಾಫ್ of voltage versus time of electrical activity of the heart measured using electrodes placed on the skin. ಈ ಚರ್ಮಗಳ ಮೇಲೆ ನಾವು ಕನೆಕ್ಷನ್ಸ್ ಮಾಡಿ ಇ ಸಿ ಜಿ ತೆಗಿತೀವಿ ನಾವು. ಸೊ ಏನು? ಇಟ್ ಹ್ಯಾಸ್ ಗಾಟ್ ಅ ಪಿ ವೇವ್. ನೀವು ಅಷ್ಟೇ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಏನ್ ನೆನ್ಪಿಟ್ಕೊಳ್ಳೋದು ಬೇಡ. ಪಿ ವೇವ್, ಕ್ಯೂ ಆರ್ ಎಸ್ ಕಾಂಪ್ಲೆಕ್ಸ್ ಮತ್ತೆ ಟಿ ವೇವ್. ಸೊ ಇ ಸಿ ಜಿ ಅಲ್ಲಿ ದೇರ್ ಆರ್ ಫ್ಯೂ ಕಾಂಪೋನೆಂಟ್ಸ್: ಪಿ ವೇವ್, QRS complex and T wave. Each one denotes one particular thing. Cardiac cycle ಅಥವಾ cardiac activity ಇಲ್ಲ ಅಥವಾ electrical activity of the heart ಕೇಳ್ತಾರೆ, ಅವಾಗೂ ಕೂಡ ಇ ಸಿ ಜಿ ಬಗ್ಗೆ ಮೆನ್ಷನ್ ಮಾಡಬೇಕು. ಇದ್ರ ಬಗ್ಗೆ ಬಹಳ ನೀವು ಯು ನೀಡ್ ನಾಟ್ ರಿಮೆಂಬರ್ ಮಚ್. ಸಿಂಪಲ್ ಆಗಂದ್ರೆ ಎಸ್ ಎ ನೋಡ್ ಜನರೇಟ್ಸ್ ದ ಇಲೆಕ್ಟ್ರಿಸಿಟಿ ಫಸ್ಟ್ ಜನರೇಟ್ ಆಗೋದು ಎಸ್ ಎ ನೋಡ್ ಅಲ್ಲಿ. ಸೊ ಫಸ್ಟ್ ವೇವ್ ಪಿ ವೇವ್ ಡಿನೋಟ್ಸ್ ದ ಆಕ್ಟಿವಿಟಿ ಆಫ್ ದ ಎಸ್ ಎ ನೋಡ್. ಪಿ ವೇವ್ ಇರಲಿಲ್ಲ ಅಂತಂದ್ರೆ ಎಸ್ ಎ ನೋಡ್ ಅಲ್ಲಿ ಎಲೆಕ್ಟ್ರಿಕ್ ಆಕ್ಟಿವಿಟಿ ಜನರೇಟ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಸಿಂಪಲ್ ಥಿಂಗ್ಸ್. ದಿಸ್ ಇಸ್ ಎ ವೆರಿ ಡಿಫಿಕಲ್ಟ್ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್ at your level, but still few things ಈಗ ಫಸ್ಟ್ ಇಯರ್ ಅಲ್ಲಿ ನೀವು ತಿಳ್ಕೊಬೇಕಂತಂದ್ರೆ ದೇರ್ ಆರ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಇ ಸಿ ಜಿ ಅಂದ್ರೆ ಏನು? ಇ ಸಿ ಜಿ ಅಲ್ಲಿ ಯಾವ್ಯಾವ ವೇವ್ಸ್ ಮತ್ತು ಕಾಂಪ್ಲೆಕ್ಸ್ ಇರ್ತಾವ ಅಂದ್ರೆ ಪಿ ವೇವ್ ಇರುತ್ತೆ, ಎಸ್ ಏನು. ಕ್ಯೂ ಆರ್ ಎಸ್ ಕಾಂಪ್ಲೆಕ್ಸ್ ಏನು? ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್. ವೆಂಟ್ರಿಕಲ್ ವೆಂಟ್ರಿಕಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಗೊತ್ತಾಗೋದು ಕ್ಯೂ ಆರ್ ಎಸ್ ಕಾಂಪ್ಲೆಕ್ಸ್ ಇಂದ. ಸೊ ಪಿ ವೇವ್, ಕ್ಯೂ ಆರ್ ಎಸ್ ಕಾಂಪ್ಲೆಕ್ಸ್ ಅಂಡ್ ದೆನ್ ಟಿ ವೇವ್, 3 ವೇವ್ಸ್, ರೈಟ್. ಆಮೇಲೆ ಪಿ ಆರ್ ಇಂಟರ್ವಲ್ ಮತ್ತೆ ಎಸ್ ಟಿ ಸೆಗ್ಮೆಂಟ್. ಇಷ್ಟೇ ನೆನಪಿಟ್ಕೊಳ್ಳಿ. ಇ ಸಿ ಜಿ ಕಂಟೈನ್ಸ್ ದೀಸ್ ಆರ್ ದ ಥಿಂಗ್ಸ್: ಪಿ ವೇವ್, ಕ್ಯೂ ಆರ್ ಎಸ್ ಕಾಂಪ್ಲೆಕ್ಸ್ ಅಂಡ್ ಟಿ ವೇವ್ ಅಂಡ್ ಪಿ ಆರ್ ಇಂಟರ್ವಲ್ ಅಂಡ್ ಎಸ್ ಟಿ ಸೆಗ್ಮೆಂಟ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಜಾಸ್ತಿ ಇದರಲ್ಲಿ ಏನು ಬೇಕಾಗಿಲ್ಲ. What are the ways in which ECG helps? What are the use of ECG? The structure of the heart and functions and electrical conduction system. It helps in ಸ್ಟ್ರಕ್ಚರ್ ಯಾವ ತರ ಇದೆ, ಅದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಯಾವ ತರ ನಾವು ನೋಡಿದ್ವಿ. ECG it will help. ರೇಟ್ ಅಂಡ್ ರಿದಮ್ ಆಫ್ ದ ಹಾರ್ಟ್ ಬೀಟ್. ಹಾರ್ಟ್ ರೇಟ್ ಎಷ್ಟಿದೆ ಅಥವಾ ರಿದಮ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಸೈಜ್ ಅಂಡ್ ಪೊಸಿಷನ್ ಆಫ್ ದ ಹಾರ್ಟ್ ಚೇಂಬರ್ಸ್, ಅದು ಯಾವ ತರ ಅನ್ನೋ ಡಿಫಿಕಲ್ಟ್ ಟಾಪಿಕ್. ನಿಮ್ಗೆ ಅಷ್ಟೇ ನೆನ್ಪಿಟ್ಕೊಳ್ಳಿ. ಇ ಸಿ ಜಿ ಅಂತ ಕ್ವಶನ್ ಬಂದರೆ ಅದರ ಡೆಫಿನೇಷನ್ ಬರೀಬೇಕು. ಇಟ್ ಕಂಟೈನ್ಸ್ ಪಿ ವೇವ್, ಕ್ಯೂ ಆರ್ ಎಸ್ ಕಾಂಪ್ಲೆಕ್ಸ್, ಟಿ ವೇವ್. ದೀಸ್ ಆರ್ ದ 3 ಥಿಂಗ್ಸ್ ಇನ್ ದ ಇ ಸಿ ಜಿ. ಇಟ್ ಹೆಲ್ಪ್ಸ್ ಅಸ್ ಟು ನೋಟ್ ರೇಟ್ ಅಂಡ್ ರಿದಮ್. ರೇಟ್ ಮತ್ತೆ ರಿದಮ್ ಆಫ್ ದ ಹಾರ್ಟ್, ಸೈಜ್ ಅಂಡ್ ಪೊಸಿಷನ್ ಆಫ್ ದ ಹಾರ್ಟ್, presence of any damage to the heart, muscle cells or conduction system, effect of drugs and function of implanted pacemaker. So these are the functions of the uses of the ECG. ಕೇವಲ ಒಂದು ಗ್ರಾಫಿನ ಮುಖಾಂತರ ನಮಗೆ ಏನೇನು ಗೊತ್ತಾಗುತ್ತೆ? ಹಾರ್ಟ್ ರೇಟ್ ಗೊತ್ತಾಗುತ್ತೆ, ರಿದಮ್ ಗೊತ್ತಾಗುತ್ತೆ, ಸ್ಟ್ರಕ್ಚರ್ ಆಫ್ ದ ಹಾರ್ಟ್ ಗೊತ್ತಾಗುತ್ತೆ, ಮತ್ತೆ ಶೇಪ್ ಅಂಡ್ ಪೊಸಿಷನ್ ಆಫ್ ದ ಹಾರ್ಟ್ ಗೊತ್ತಾಗುತ್ತೆ ನಮಗೆ. ಆಮೇಲೆ ನಾವು ಏನಾದ್ರು ಯಾರಿಗಾದ್ರೂ ಪೇಷಂಟ್ಗೆ ಪೇಸ್ ಮೇಕರ್ ಹಾಕಿದ್ದೆ, ಪೇಸ್ ಮೇಕರ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ಮತ್ತು ಕೆಲವು ಅಂತ ಮೆಡಿಸಿನ್ಸ್ ಆರ್ ಡ್ರಗ್ಸ್ ನ ಸೈಡ್ ಎಫೆಕ್ಟ್ಸ್ ಕೂಡ ಇ ಸಿ ಜಿ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಈವನ್ ಇಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್ ವಿಲ್ ಟೆಲ್ ಅಸ್ ಟು ನೋ ಇಲೆಕ್ಟ್ರೋಲೈಟ್ ಅಬ್ನಾರ್ಮ್ಯಾಲಿಟೀಸ್. ನಮ್ಮ ದೇಹದಲ್ಲಿ ಏನಾದರೂ ಇಲೆಕ್ಟ್ರೋಲೈಟ್ಸ್ ಅಂದ್ರೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಹೆಚ್ಚು ಕಡಿಮೆ ಆಗಿದ್ರೆ ಅದ್ರ ಬಗ್ಗೆನೂ ನಮಗೆ ಮಾಹಿತಿ ಸಿಗೋದು ಇದರಿಂದ, ಇ ಸಿ ಜಿ ಇಂದ ನಮಗೆ ಮಾಹಿತಿ ಸಿಗುತ್ತೆ. ಸೊ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್ ಯಾವ ತರ, ಏನೇನ್ ಯಾವ್ಯಾವ ಸರ್ಕ್ಯುಲೇಷನ್ ಅಂತಂದ್ರೆ ವಾಟ್ ಇಸ್ ಡಿಸ್ಕ್ರೈಬ್ ದ ಸರ್ಕ್ಯುಲೇಷನ್ ಆಫ್ ದ ಹಾರ್ಟ್ ಅಂತಂದ್ರೆ ಒಂದು ಕೊರೋನರಿ ಸರ್ಕ್ಯುಲೇಷನ್, ಪಲ್ಮೊನರಿ ಸರ್ಕ್ಯುಲೇಷನ್, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂಡ್ ಫೀಟಲ್ ಸರ್ಕ್ಯುಲೇಷನ್. ನೆನ್ಪಿಟ್ಕೊಂಡ್ರೆ ಅಷ್ಟೇ, ಹೆಸರಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಕೊರೋನರಿ ಸರ್ಕ್ಯುಲೇಷನ್ ಅಂತಂದ್ರೆ
ಸರ್ಕ್ಯುಲೇಷನ್ ಆಫ್ ಬ್ಲಡ್ ವಿದಿನ್ ದ ಹಾರ್ಟ್ ಅಲ್ಲಿ ಈಗ ಹಾರ್ಟ್ ಪಂಪ್ ಮಾಡುತ್ತೆ ನಿಜ, ಬಟ್ ಹಾರ್ಟಿಗೆ ಬ್ಲಡ್ ಸಪ್ಲೈ, ಅದಕ್ಕೆ ಬ್ಲಡ್ ಸಪ್ಲೈ ಬೇಕಂತಂದ್ರೆ ಕೊರ್ನರಿ ಆರ್ಟರಿ ಮುಖಾಂತರ ಬ್ಲಡ್ ಸಪ್ಲೈ ಆಗಬೇಕು. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಬ್ಯಾಂಕ್ ಅಲ್ಲಿ ಒಬ್ಬ ಕ್ಯಾಶಿಯರ್ ಕೂತಿರ್ತಾನೆ, ಕ್ಯಾಶಿಯರ್ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ, ಬಟ್ ಅವನಿಗೂ ಕೂಡ ಒಂದು ಬೇರೆ ಸ್ಯಾಲರಿ ಅಂತ ಬರ್ತಾ ಇರತ್ತೆ, ಹೌದಾ ಇಲ್ಲ? ಸೊ ಇಷ್ಟೊಂದು ದುಡ್ಡಿದೆ ಅಂತೇಳಿ ಅವ ದುಡ್ಡೆಲ್ಲ ತಗೊಂಡು ಹೋಗ್ಲಿಕ್ಕೆ ಬರಲ್ಲ. ಸೊ ಹಾರ್ಟ್ ಬ್ಲಡ್ ಅನ್ನ ಪಂಪ್ ಮಾಡತ್ತೆ, ಬಟ್ ಅದಕ್ಕೂ ಕೂಡ ಸಪರೇಟ್ ಆಗಿ ವಾಟರ್ ಸಪ್ಲೈ, ಸಪರೇಟ್ ಆಗಿ ಬ್ಲಡ್ ಸಪ್ಲೈ ಆಗಬೇಕು. ಸೊ ಅದಕ್ಕೆ ನಾವು ಕೊರ್ನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಪಲ್ಮೊನರಿ ಸರ್ಕ್ಯುಲೇಷನ್ ಅಂದ್ರೆ ಏನು? ಫ್ಲೋ ಆಫ್ ಬ್ಲಡ್ ಬಿಟ್ವೀನ್ ದ ಹಾರ್ಟ್ ಅಂಡ್ ಲಂಗ್ಸ್. ಅಂದ್ರೆ ಇಂಪ್ಯೂರ್ ಬ್ಲಡ್ ಏನು ಪುಪ್ಪಸಕ್ಕೆ ಹೋಗೋದು, ಪುಪ್ಪಸಲ್ಲಿ ಪ್ಯೂರಿಫೈ ಅಂದ್ರೆ ಆಕ್ಸಿಜನ್ ಆಡ್ ಆಗೋದು, ಮತ್ತೆ ಆಡ್ ಆಗಿದ್ದ ಆಕ್ಸಿಜನ್ ವಾಪಸ್ ಹಾರ್ಟಿಗೆ ಬರೋದು, ಇದಕ್ಕೆ ನಾವು ಪಲ್ಮೊನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತಂದ್ರೆ ಏನು? ಪ್ಯೂರ್ ಬ್ಲಡ್ ಅನ್ನ ದೇಹದ ಎಲ್ಲಾ ಕಡೆಗೆ ಸಪ್ಲೈ ಮಾಡಿ ಇಂಪ್ಯೂರ್ ಬ್ಲಡ್ ಅನ್ನ ರಿಟರ್ನ್ ಹಾರ್ಟಿಗೆ ತಗೊಂಡ್ಬರೋದು. ಸರ್ಕ್ಯುಲೇಷನ್ ಫ್ರಮ್ ದ ಹಾರ್ಟ್ ಟು ದ ಸೆಲ್ಸ್ ಆಫ್ ದ ಬಾಡಿ ಈಸ್ ಕಾಲ್ಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. This is a special situation. Fetal circulation is a special situation. ಅಂದ್ರೆ ಏನು? ಈಗ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ, ಫೀಟಸ್ ಆಗಿರೋ ಇದ್ದಾಗ, ಸೊ ಆ ತರ ಅಲ್ಲಿ ಸರ್ಕ್ಯುಲೇಷನ್ ಅಂದ್ರೆ ಆ ಫೀಟಸ್ಗೆ ಬ್ಲಡ್ ಸಪ್ಲೈ ಆಗೋ ಸಿಸ್ಟಮೇ ಬೇರೆ ಇತ್ತು. ಹೊಸ ಪೈಪ್ಲೈನ್ ಎಸ್ಟಾಬ್ಲಿಷ್ ಆಗತ್ತೆ, ಅವಾಗ ಸ್ಪೆಷಲ್ ಪೈಪ್ಲೈನ್ ಎಸ್ಟಾಬ್ಲಿಷ್ ಆಗತ್ತೆ. ಈಗ ಒಬ್ಬ ಏರಿಯಾದಲ್ಲಿ ಒಬ್ಬ ಮಿನಿಸ್ಟರ್ ಏನಾದ್ರು ಬಂದ್ರೆ ಬೇರೆ ಮನೆಗೆಲ್ಲ ವಾಟರ್ ಸಪ್ಲೈ ಕಮ್ಮಿ ಇದ್ರೂ ಕೂಡ ಅವನ ಮನೆಗೆ ಮಾತ್ರ ಸ್ಪೆಷಲ್ ಆಗಿ ಒಂದು ಪೈಪ್ಲೈನ್ ಸಪ್ಲೈ, ವಾಟರ್ ಸಪ್ಲೈ ಸ್ಪೆಷಲ್ ಆಗಿ ಮಾಡ್ತಾರೆ. ಸೊ ಆ ತರ ಫೀಟಸ್ ತಾಯಿ ಗರ್ಭದಲ್ಲಿ ಇರೋ ಮಗುಗೆ ಸ್ಪೆಷಲ್ ಆಗಿ ಸರ್ಕ್ಯುಲೇಷನ್ ಬೇರೆ ಆಗತ್ತೆ, ಬೇರೆ ತರ ಪೈಪ್ಲೈನ್ ಅದಕ್ಕೆ ಎಸ್ಟಾಬ್ಲಿಷ್ ಆಗತ್ತೆ, ಅದಕ್ಕೆ ನಾವು ಫೀಟಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಜಸ್ಟ್ ದ ಡಯಾಗ್ರಾಮ್ಸ್. ಸೊ ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ಪಲ್ಮೊನರಿ ಸರ್ಕ್ಯುಲೇಷನ್ ಅಂಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಕೊರ್ನರಿ ಸರ್ಕ್ಯುಲೇಷನ್ ಯಾವ ತರ ಆಗುತ್ತೆ? ದೇರ್ ಆರ್ 3 ಮೇನ್ ಆರ್ಟರೀಸ್. ಹಾರ್ಟಿಗೆ ಸಪ್ಲೈ ಮಾಡೋ ಅಂತ 3 ಮೇಜರ್ ಆರ್ಟರೀಸ್ ಇರ್ತವೆ. ಯಾವ ಮೇಜರ್ ಆರ್ಟರೀಸ್ ಅಂದ್ರೆ 2 ಮೇಜರ್, ಲೆಫ್ಟ್ ಕೊರೋನರಿ ಮತ್ತೆ ರೈಟ್ ಕೊರೋನರಿ ಆರ್ಟರಿ. ರೈಟ್ ಕೊರೋನರಿ ಆರ್ಟರಿ ಮತ್ತೆ ಲೆಫ್ಟ್ ಕೊರೋನರಿ ಆರ್ಟರಿ. ಸೊ ದೀಸ್ ಆರ್ ದ 2 ಮೇಜರ್ ಥಿಂಗ್ಸ್: ಎಂಟೀರಿಯರ್ ಇಂಟರ್ವೆಂಟ್ರಿಕ್ಯುಲರ್ ಆರ್ಟರಿ, ಸರ್ಕಂಫ್ಲೆಕ್ಸ್ ಆರ್ಟರಿ. ಸೊ ಇವೆಲ್ಲ ಇದಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಹಾರ್ಟಿಗೆ ಸಪ್ಲೈ ಮಾಡೋ ಅಂತ ರಕ್ತನಾಳಗಳು, ಅವಕ್ಕೆ ನಾವು ಕೊರೋನರಿ ಆರ್ಟರೀಸ್ ಅಂತ ಹೇಳ್ತೀವಿ. ಅದಕ್ಕೆ ಅದರಲ್ಲಿ 2 ಮೇನ್, ಲೆಫ್ಟ್ ಕೊರೋನರಿ ಅಂಡ್ ರೈಟ್ ಕೊರೋನರಿ, 2 ಮೇನ್ 2 ಬ್ರಾಂಚಸ್ ಇರ್ತವೆ. ಸೊ ಲೆಫ್ಟ್ ಕೊರೋನರಿ ಮತ್ತೆ ರೈಟ್ ಕೊರೋನರಿ ವಿಲ್ ಸಪ್ಲೈ. ಅದಕ್ಕೆ ಅದರ್ ಸಿಂಪಲ್ ಸರ್ಕಂಫ್ಲೆಕ್ಸ್ ಆರ್ಟರಿ ಮತ್ತೆ ಎಂಟೀರಿಯರ್ ಇಂಟರ್ವೆಂಟ್ರಿಕ್ಯುಲರ್ ಆರ್ಟರಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಪೋರ್ಟಲ್ ಸರ್ಕ್ಯುಲೇಷನ್, ದಿಸ್ ಇಸ್ ಒನ್ ಸಿಂಪಲ್ ಟಾಪಿಕ್. ನಾವು ಏನೇನು ನೋಡಿದ್ವಿ? ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್, ಪಲ್ಮೊನರಿ ಸರ್ಕ್ಯುಲೇಷನ್, ರೈಟ್ ಕೊರ್ನರಿ ಸರ್ಕ್ಯುಲೇಷನ್ ಮತ್ತೆ ಫೀಟಲ್ ಸರ್ಕ್ಯುಲೇಷನ್ ನೋಡಿದ್ವಿ. ಇನ್ನೊಂದು ನಾವು ಬಿಟ್ಟು ಹೋಗಿದ್ವಿ, ಅದಕ್ಕೆ ನಾವು ಪೋರ್ಟಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ದ ಫ್ಲೋ ಬಿಟ್ ಆಫ್ ಬ್ಲಡ್ ಬಿಟ್ವೀನ್ 2 sets of capillaries before draining into systemic veins is called coronary circulation. ಪೋರ್ಟಲ್ ಸರ್ಕ್ಯುಲೇಷನ್. ಎಲ್ಲಾಗತ್ತೆ ಈ ಪೋರ್ಟಲ್ ಸರ್ಕ್ಯುಲೇಷನ್ ಅಂದ್ರೆ ಈ ಲಿವರ್ ಅಲ್ಲಿ ಪೋರ್ಟಲ್ ಸರ್ಕ್ಯುಲೇಷನ್ ಆಗತ್ತೆ. ದಿಸ್ ಇಸ್ ಅ ಸ್ಪೆಷಲ್ ಸಿಚುವೇಶನ್. ದೇರ್ ಆರ್ ಫ್ಯೂ ಪೋರ್ಟೋಸಿಸ್ಟಮಿಕ್ ಅನಾಸ್ಟಮೋಸಿಸ್ ಅಂತ ಹೇಳ್ತೀವಿ. ಅದನ್ನ ಎಲ್ಲಾ ನೆನ್ಪಿಟ್ಕೊಳ್ಳಿಕ್ಕೆ ಈ ಇದರಲ್ಲಿ ಆಗಲ್ಲ, ಈ ಲೆವೆಲ್ ಅಲ್ಲಿ ಆಗಲ್ಲ. ಸೊ ಯು ಜಸ್ಟ್ ರಿಮೆಂಬರ್ ದ ನೇಮ್ಸ್. ಯಾವ್ಯಾವ ಹೆಸರು ನೆನ್ಪಿಟ್ಕೋತೀರಿ? ಕೊರ್ನರಿ ಸರ್ಕ್ಯುಲೇಷನ್, ಸಿಸ್ಟಮಿಕ್ ಸರ್ಕ್ಯುಲೇಷನ್, ಪಲ್ಮೊನರಿ ಸರ್ಕ್ಯುಲೇಷನ್, ಫೀಟಲ್ ಸರ್ಕ್ಯುಲೇಷನ್, ಪೋರ್ಟಲ್ ಸರ್ಕ್ಯುಲೇಷನ್. ಇವು 5 ಡಿಫರೆಂಟ್ ಟೈಪ್ಸ್ ಆಫ್ ಸರ್ಕ್ಯುಲೇಷನ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಫೀಟಲ್ ಸರ್ಕ್ಯುಲೇಷನ್, ಲೆಟ್ ಅಸ್ ನಾಟ್ ಗೋ ಟೂ ಮಚ್ ಇನ್ ಡೆಪ್ತ್ ಅಬೌಟ್ ಫೀಟಲ್ ಸರ್ಕ್ಯುಲೇಷನ್. ದೆನ್ ದ ಕಾರ್ಡಿಯಾಕ್ ಸೈಕಲ್. ಇದನ್ನು ಕ್ವಶನ್ ಕೇಳಿದ್ದಾರೆ. ಸೊ ಕಾರ್ಡಿಯಾಕ್ ಸೈಕಲ್ ಅಂತಂದ್ರೆ ಏನು? ವಾಟ್ ಈಸ್ ಎ ಕಾರ್ಡಿಯಾಕ್ ಸೈಕಲ್? ಸೊ ಬ್ಲಡ್ ಪಂಪಿಂಗ್ ಹ್ಯಾಪನ್ಸ್ ಥ್ರೂ ಕಾರ್ಡಿಯಾಕ್ ಸೈಕಲ್. ಕಾರ್ಡಿಯಾಕ್ ಸೈಕಲ್ ಅಂತಂದ್ರೆ ಏನು? ಹೌ ಹಾರ್ಟ್ ಕಾಂಟ್ರಾಕ್ಟ್. ಸಿಸ್ಟೋಲ್ ಅಂತಂದ್ರೆ ಕಾಂಟ್ರಾಕ್ಷನ್, ಡಯಸ್ಟೋಲ್ ಅಂದ್ರೆ ರಿಲ್ಯಾಕ್ಸೇಷನ್. ಹಾರ್ಟ್ ಕಾಂಟ್ರಾಕ್ಟ್ ಆಗಿ ಬ್ಲಡ್ ಪಂಪ್ ಮಾಡೋದಕ್ಕೆ ಸಿಸ್ಟೋಲ್ ಅಂತ ಹೇಳ್ತೀವಿ. ಅದು ದೊಡ್ಡದಾಗಿ ಬ್ಲಡ್ ರಿಸೀವ್ ಮಾಡೋದಕ್ಕೆ ಡಯಸ್ಟೋಲ್ ಅಂತ ಹೇಳ್ತೀವಿ. ಏಟ್ರಿಯಲ್ ಡಯಸ್ಟೋಲ್. ಫಸ್ಟ್ ಏಟ್ರಿಯಾ ಏನ್ ಮಾಡುತ್ತೆ? ಬೇರೆ ಕಡೆಯಿಂದ ಬ್ಲಡ್ ಬಂದು ಏಟ್ರಿಯಾದ ಒಳಗಡೆ ಬೀಳಬೇಕು. ಅದು ಫಸ್ಟ್ ಏನಾಗಬೇಕು? ಏಟ್ರಿಯಾ ಡಯಸ್ಟೋಲ್ ಆಗಬೇಕು, ಏಟ್ರಿಯಾ ರಿಲ್ಯಾಕ್ಸ್ ಆಗಬೇಕು. ಏಟ್ರಿಯಾ ರಿಲ್ಯಾಕ್ಸ್ ಆದ ತಕ್ಷಣ ದೇಹದ ಬೇರೆ ಬೇರೆ ಕಡೆಯಿಂದ ಬಂದು ರೈಟ್ ಏಟ್ರಿಯಮ್ಗೆ ಬ್ಲಡ್ ಬರುತ್ತೆ. ಬಿಗಿನ್ಸ್ ವೆನ್ ಬೋತ್ ಅಟ್ರಿಯಾ ಅಂಡ್ ವೆಂಟ್ರಿಕಲ್ಸ್ ಆರ್ ರಿಲ್ಯಾಕ್ಸ್, ಬ್ಲಡ್ ಎಂಟರ್ಸ್ ದ ಏಟ್ರಿಯಾ. ಹಾರ್ಟ್ ಕಾರ್ಡಿಯಾಕ್ ಸೈಕಲ್ ಸ್ಟಾರ್ಟ್ ಆಗೋದು ಹೆಂಗೆ? ಫಸ್ಟ್
ಬ್ಲಡ್ ಅನ್ನ ಸ್ಟೋರೇಜ್ ಮಾಡಬೇಕು. ಸೊ ಏಟ್ರಿಯಾ ರಿಲ್ಯಾಕ್ಸ್, ಎರಡು ಏಟ್ರಿಯಾಗಳು ರಿಲ್ಯಾಕ್ಸೇಷನ್ ಆಗ್ತಾವ. ರಿಲ್ಯಾಕ್ಸೇಷನ್ ಆದ ತಕ್ಷಣ ಏನಾಗುತ್ತೆ, ರೈಟ್ ಸೈಡ್ ಆಫ್ ದ ಹಾರ್ಟ್ ನಲ್ಲಿ ದೇಹದ ಬೇರೆ ಕಡೆಯಿಂದೆಲ್ಲ ಇಂಪ್ಯೂರ್ ಬ್ಲಡ್ ಬಂದು ಅದರಲ್ಲಿ ಕೂತ್ಕೊಳ್ಳುತ್ತೆ. ಲೆಫ್ಟ್ ಏಟ್ರಿಯಾದಲ್ಲಿ, ರೈಟ್ ಏಟ್ರಿಯಾದಲ್ಲಿ ಹಂಗ್ ಬರುತ್ತೆ, ಲೆಫ್ಟ್ ಏಟ್ರಿಯಾದಲ್ಲಿ ಪ್ಯೂರ್ ಆಗಿರೋ ಬ್ಲಡ್ ಲಂಗ್ಸ್ ಇಂದ ಬಂದು ಅದರಲ್ಲಿ ಕೂತ್ಕೊಳ್ಳುತ್ತೆ. ಸೊ ಫಸ್ಟ್ ಏಟ್ರಿಯಾ ವಿಲ್ ರಿಲ್ಯಾಕ್ಸ್. ಸೊ ಏಟ್ರಿಯಲ್ ಡಯಾಸ್ಟೋಲ್ ಆಗುತ್ತೆ. ಫಸ್ಟ್ ಥಿಂಗ್ ಈಸ್ ಏಟ್ರಿಯಲ್ ಡಯಾಸ್ಟೋಲ್. ಕಾರ್ಡಿಯಾಕ್ ಸೈಕಲ್ ಅಲ್ಲಿ ಫಸ್ಟ್ ಸ್ಟೆಪ್ ಈಸ್ ಏಟ್ರಿಯಲ್ ಡಯಾಸ್ಟೋಲ್. ನೆಕ್ಸ್ಟ್ ಏಟ್ರಿಯಲ್ ಸಿಸ್ಟೋಲ್. ಬ್ಲಡ್ ಬಂದು ಏಟ್ರಿಯಾದಲ್ಲಿ ಕಲೆಕ್ಟ್ ಆಗಿದೆ, ನೆಕ್ಸ್ಟ್ ಅದನ್ನ ವೆಂಟ್ರಿಕಲ್ಸ್ ಪುಷ್ ಮಾಡಬೇಕು. ಸೊ ಏಟ್ರಿಯಾ ಎರಡು ಕಾಂಟ್ರಾಕ್ಟ್ ಆಗ್ತಾವ. ಕಾಂಟ್ರಾಕ್ಟ್ ಆದ ತಕ್ಷಣ when atrial diastole ends, the atria contract, pumping blood into the ventricles. So ಏಟ್ರಿಯಾದಲ್ಲಿರೋ ಬ್ಲಡ್ ಪಂಪ್ ಆಗಿ ವೆಂಟ್ರಿಕಲ್ಸ್ ಹೋಗುತ್ತೆ. ಸೊ ಏಟ್ರಿಯಲ್ ಡಯಾಸ್ಟೋಲ್ ಇಸ್ ದ ಫಸ್ಟ್ ಒನ್. ಫಸ್ಟ್ ರಿಲ್ಯಾಕ್ಸ್ ಆಗತ್ತೆ, ನೆಕ್ಸ್ಟ್ ಕಾಂಟ್ರಾಕ್ಟ್ ಆಗಿ ವೆಂಟ್ರಿಕಲ್ಸ್ ಗೆ ಬ್ಲಡ್ ಸಪ್ಲೈ ಮಾಡುತ್ತೆ. Ventricles then contract, causing rise in the pressure, and this causes the first heartbeat. So next ಏನು, ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗ್ತಾವ. ಕಾಂಟ್ರಾಕ್ಟ್ ಆದ ತಕ್ಷಣ ವೆಂಟ್ರಿಕಲ್ಸ್ ಅಲ್ಲಿರೋ ಬ್ಲಡ್ ಏನಾಗಬಾರ್ದು, ಏಟ್ರಿಯಾಗ್ ರಿಟರ್ನ್ ಹೋಗಬಾರ್ದು ಅಂತ ವೆಂಟ್ರಿಕಲ್ಸ್ ವಾಲ್ವ್ ಡೋರ್ಸ್, ಎರಡು ಬಾಗಿಲುಗಳು ಬಂದ್ ಆಗ್ತಾವ. ಸೊ ಕೆಳಗಡೆ ಇರೋ ಬ್ಲಡ್ ಮೇಲ್ಗಡೆ, ಅಂದ್ರೆ ಇನ್ನೊಮ್ಮೆ ನೋಡೋಣ, ಚಿತ್ರದಲ್ಲಿ ನೋಡೋಣ. ಸೊ ಈ ಏಟ್ರಿಯಾ, ಫಸ್ಟ್ ಏಟ್ರಿಯಾ ರಿಲ್ಯಾಕ್ಸ್ ಆಗಿ ಬ್ಲಡ್ ಬಂತು, ಈ ಬ್ಲಡ್ ಪಂಪ್ ಆಗಿ ವೆಂಟ್ರಿಕಲ್ಸಿಗೆ ಹೋಯ್ತು. ಈ ವೆಂಟ್ರಿಕಲ್ಸಿಗೆ ಹೋದ ತಕ್ಷಣ ಈ ಬಾಗಿಲುಗಳು ಮುಚ್ಕೊಂಡ್ಬಿಟ್ವು. ವೆಂಟ್ರಿಕಲ್ ಈ ಮುಚ್ಕೊಂಡದ್ದಕ್ಕೆ ಫಸ್ಟ್ ಹಾರ್ಟ್ ಸೌಂಡ್ ಬಂತು. ಸೊ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ಸ್ ಕ್ಲೋಸ್, ಕಾಸಿಂಗ್ ದ ಫಸ್ಟ್ ಹಾರ್ಟ್ ಸೌಂಡ್. ಫಸ್ಟ್ ಹಾರ್ಟ್ ಸೌಂಡ್ ಏನು, ಇಟ್ ಈಸ್ ಬಿಕಾಸ್ ಆಫ್ ದ ಕ್ಲೋಜರ್ ಆಫ್ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್. ನೆಕ್ಸ್ಟ್ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್. ಸಾರಿ, ಇಲ್ಲೇ ಬರುತ್ತೆ ಸೆಕೆಂಡ್ ಹಾರ್ಟ್ ಸೌಂಡ್. ಸೊ the pressure of the forces the semicircular walls to open. So ಇದು ಕಾಂಟ್ರಾಕ್ಟ್ ಆದ ತಕ್ಷಣ, ಈ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದ ತಕ್ಷಣ ನೆಕ್ಸ್ಟ್ ಏನಾಗತ್ತೆ, ಈ ವಾಲ್ಸ್ ಎರಡು ಕ್ಲೋಸ್ ಆಗ್ತವೆ. ಪಲ್ಮನರಿ ಆರ್ಟರಿಯಲ್ಲಿರೋ ಅಥವಾ ಅಯೋಟಾದಲ್ಲಿರೋ ಸೆಮಿ ಲೂನಾರ್ ವಾಲ್ಸ್ ಓಪನ್ ಆಗ್ತಾವ. ಓಪನ್ ಆಗಿ ಬ್ಲಡ್ ಫ್ಲೋ ಆಗತ್ತೆ. ಸೊ ರೈಟ್ ಸೈಡ್ ಆಫ್ ದ ಹಾರ್ಟಿನ ಬ್ಲಡ್ ಪಲ್ಮನರಿ ಆರ್ಟರಿ ಮುಖಾಂತರ ಪುಪ್ಪಸಕ್ಕೆ ಹೋಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿರೋ ಪ್ಯೂರ್ ಬ್ಲಡ್ ಅಯೋಟಾ ಮುಖಾಂತರ ದೇಹದ ಬೇರೆ ಬೇರೆ ಕಡೆಗೆ ಹೋಗುತ್ತೆ. ಸೊ ಅವಾಗ ಸೆಮಿ ಲೂನಾರ್ ವಾಲ್ವ್ಸ್ ಓಪನ್ ಆಗಿ ಎಟ್ರಿಯೋವೆಂಟ್ರಿಕ್ಯುಲರ್ ಬಾಗಿಲ ಕ್ಲೋಸ್ ಆಗುತ್ತೆ. ಅಲ್ಲಿ ಆ ಪಲ್ಮನರಿ ಆರ್ಟರಿ ಮತ್ತು ಅಯೋಟಾ ಅಲ್ಲಿರೋ ಬಾಗಿಲುಗಳು ಓಪನ್ ಆಗ್ತವೆ. ಓಪನ್ ಆಗಿ ಬ್ಲಡ್ ಫ್ಲೋ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್. ಬ್ಲಡ್ ಅನ್ನ ಅಯೋಟಾ ಮತ್ತು ಯಾವುದು ಪಲ್ಮನರಿ ಆರ್ಟರಿಗೆ ಸಪ್ಲೈ ಮಾಡಿದ ತಕ್ಷಣ ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹೌ ಇಸ್ ದ ಕಾರ್ಡಿಯಾಕ್ ಸೈಕಲ್ ನೆನ್ಪಿಟ್ಕೊಳ್ಳೋಣ. ಫಸ್ಟ್ ಸಿಸ್ಟೋಲ್ ಅಂದ್ರೆ ಕಾಂಟ್ರಾಕ್ಷನ್, ಡಯಾಸ್ಟೋಲ್ ಅಂದ್ರೆ ರಿಲ್ಯಾಕ್ಸೇಷನ್. ಏಟ್ರಿಯಲ್ ಡಯಾಸ್ಟೋಲ್ ಹ್ಯಾಪನ್ಸ್ ಫಸ್ಟ್ ಏಟ್ರಿಯಾ ವಿಲ್ ರಿಲ್ಯಾಕ್ಸ್, ನೆಕ್ಸ್ಟ್ ಇಟ್ ವಿಲ್ ರಿಸೀವ್ ದ ಬ್ಲಡ್ ರಿಸೀವ್ ಆಗಿ ನೆಕ್ಸ್ಟ್ ಸ್ಟೆಪ್ ಇಸ್ ಏಟ್ರಿಯಲ್ ಸಿಸ್ಟೋಲ್. ಬ್ಲಡ್ ಅನ್ನ ಅದನ್ನು ರಿಸೀವ್ ಮಾಡಿಕೊಂಡು ನೆಕ್ಸ್ಟ್ ಪಂಪ್ ಮಾಡುತ್ತೆ ವೆಂಟ್ರಿಕಲ್ಸ್ಗೆ, ಅದಕ್ಕೆ ಏಟ್ರಿಯಲ್ ಸಿಸ್ಟೋಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ಲಡ್ ವೆಂಟ್ರಿಕಲ್ಸ್ಗೆ ಹೋಗಿರುತ್ತೆ. ವೆಂಟ್ರಿಕಲ್ಸ್ ಏನ್ ಮಾಡ್ತವೆ, ಬ್ಲಡ್ ನ ಕಾಂಟ್ರಾಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಪುಷ್ ಮಾಡ್ತವೆ. ಸೊ ಅವಾಗ AV ವಾಲ್ವ್ಸ್ ಕ್ಲೋಸ್ ಆಗಿ ಫಸ್ಟ್ ಹಾರ್ಟ್ ಸೌಂಡ್ ಬರುತ್ತೆ. ಸೊ ಅದು ವೆಂಟ್ರಿಕ್ಯುಲರ್ ಸಿಸ್ಟೋಲ್. ನೆಕ್ಸ್ಟ್ ವಿಲ್ ಬಿ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ವೆನ್ ದ ವೆಂಟ್ರಿಕಲ್ ರಿಲ್ಯಾಕ್ಸಸ್. ವೆಂಟ್ರಿಕಲ್ ರಿಲ್ಯಾಕ್ಸ್ ಆದ ತಕ್ಷಣ ಈ ಬ್ಲಡ್ ಏನದೆ, ಸೊ ಈ ಪೈಪ್ ಲೈನ್ ಅಲ್ಲಿರೋ ಬ್ಲಡ್ ರಿಟರ್ನ್ ಬರ್ಲಿಕ್ಕೆ ಟ್ರೈ ಮಾಡ್ತದೆ. ರಿಟರ್ನ್ ಬರ್ಲಿಕ್ಕೆ ಟ್ರೈ ಮಾಡಿದ ತಕ್ಷಣ ಪಲ್ಮನರಿ ಆರ್ಟರಿ ಮತ್ತೆ ಅಯೋಟಾ ಅಲ್ಲಿರೋ ವಾಲ್ವ್ಸ್ ಕ್ಲೋಸ್ ಆಗ್ತಾವ. ಏನು, ಪಲ್ಮನರಿ ಆರ್ಟರಿ ಮತ್ತೆ ಅಯೋಟಾ ಅಲ್ಲಿರೋ ಬ್ಲಡ್ ರಿಟರ್ನ್ ವೆಂಟ್ರಿಕಲ್ಸ್ ಬರಬಾರದು ಅಂತ ವಾಲ್ವ್ಸ್ ಕ್ಲೋಸ್ ಆಗ್ತಾವ. ದಟ್ ಕಾಸಿಂಗ್ ದ ಸೆಕೆಂಡ್ ಹಾರ್ಟ್ ಸೌಂಡ್. ಫಸ್ಟ್ ಹಾರ್ಟ್ ಸೌಂಡ್ ಈಸ್ ಕಾಸ್ಡ್ ಬೈ ದ ಕ್ಲೋಜರ್ ಆಫ್ AV valves. Second heart sound is caused by the closure of semilunar valves. Right? This is the cardiac cycle and about the heartbeats. What is the pulse ಅನ್ನೋ ಪ್ರಶ್ನೆ ಬಂದಿದೆ ಪದೇ ಪದೇ. Pulse is caused by ventricular systole and elastic recoil of the arteries. Pulse ನಾವು ಈ ತರ ನೋಡ್ತೀವಿ. ಅದ ಡೆಫಿನೇಷನ್ ಬಂದಿದೆ. ಪಲ್ಸ್ ಅಂತಂದ್ರೆ ಏನು? ಪಲ್ಸ್ ಅಂದ್ರೆ ಇಟ್ ಈಸ್ ಅ ವೆಂಟ್ರಿಕ್ಯುಲರ್ ಸಿಸ್ಟೋಲ್. ಹಾರ್ಟ್ ಬ್ಲಡ್ ಪಂಪ್ ಮಾಡಿದಾಗ ಈ ಪೈಪ್ಗಳು, ರಕ್ತನಾಳಗಳು ರಲ್ಲಿ ಬ್ಲಡ್ ಹರಿಬೇಕಾದ್ರೆ ಅವು ಈ ತರ
ದೇ ವಿಲ್ ವೆಂಟ್ರಿಕ್ಯುಲರ್ ದೇ ವಿಲ್ ರಿಕಾಯಿಲ್ ಆಫ್ ದ ಆರ್ಟ್ರೀಸ್ ರಿಕಾಯಿಲ್ ಆಗ್ತಾವೆ. ಅಂದ್ರೆ ಹಾರ್ಟ್ ಪಂಪ್ ಮಾಡಿದ ತಕ್ಷಣ ಬ್ಲಡ್ ಅದರಲ್ಲಿ ಹರಿದು ಹೋಗಬೇಕಾದ್ರೆ ಆ ಪೈಪ್ಗಳು ಅಂದ್ರೆ ಆರ್ಟ್ರಿಗಳು ಹೆಚ್ಚು ಕಡಿಮೆ ಎಲೆಕ್ಟ್ರಿಕ್ ರಿಕಾಯಿಲ್ ಆಗೋದಕ್ಕೆ ನಾವು ಪಲ್ಸ್ ಅಂತ ಹೇಳ್ತೀವಿ. ಡೆಫಿನೇಷನ್ ಅನ್ನ ನೆನ್ಪಿಟ್ಕೋಬೇಕು. ದಿಸ್ ಈಸ್ ಹೌ ಯು ವಿಲ್ ಹ್ಯಾವ್ ಟು ಡ್ರಾ ಎ ಸ್ಟ್ರಕ್ಚರ್ ಆಫ್ ದ ಹಾರ್ಟ್. ಯು ರಿಮೆಂಬರ್ ವಾಟ್ ಆರ್ ದ ಸ್ಟ್ರಕ್ಚರ್ಸ್ ಆಫ್ ದ ಹಾರ್ಟ್ ಅಗೇನ್. ವಿಲ್ ಹ್ಯಾವ್ ಟು ಟ್ರೈ ಟು ಡ್ರಾ ಇಟ್. ಇದನ್ನ ತೆಗಿಲಿಕ್ಕೆ ನಿಮ್ಗೆ ಬರಬೇಕು. ಬೇರೆ ಬೇರೆ ಪಾರ್ಟ್ಸ್ ಅನ್ನ ಯಾವ ತರ ಡಿವೈಡ್ ಮಾಡ್ಲಿಕ್ಕೆ ಬರಬೇಕು. ವಿಚ್ ಆರ್ ದ 4 ಚೇಂಬರ್ಸ್ ಆಫ್ ದ ಹಾರ್ಟ್ ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು. ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್. ರೈಟ್ ಏಟ್ರಿಯಂ ಮತ್ತೆ ರೈಟ್ ವೆಂಟ್ರಿಕ್ಯುಲರ್ ಮಧ್ಯೆ ಇರೋದು ಎವಿ ವಾಲ್ವ್, ಎಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್. ಇದಕ್ಕೆ ನಾವು ಟ್ರೈಕಸ್ಪಿಡ್ ವಾಲ್ವ್. ಟ್ರೈ ಅಂದ್ರೆ ಮೂರು ಬಾಗಿಲುಗಳು ಇರ್ತವೆ, ಟ್ರೈಕಸ್ಪಿಡ್ ವಾಲ್ವ್. ಲೆಫ್ಟ್ ಏಟ್ರಿಯಂ ಮತ್ತೆ ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಇರೋ ವಾಲ್ವಿಗೆ ಬೈಕಸ್ಪಿಡ್ ವಾಲ್ವ್ ಅಂತ ಹೇಳ್ತೀವಿ. 2 ಬಾಗಿಲುಗಳು ಇರ್ತವೆ. ದಟ್ ಈಸ್ ವೈ ಇಟ್ ಇಸ್ ಬೈಕಸ್ಪಿಡ್ ವಾಲ್ವ್. So first heart sound is caused by the closure of atrioventricular valves. Second heart sound is caused by the closure of semilunar valves. ಇಲ್ಲಿ pulmonary artery ಮತ್ತೆ ಅಯೋಟಾದಲ್ಲಿರೋ semilunar valves ಕ್ಲೋಸ್ ಆಗೋದ್ರಿಂದ ಸೆಕೆಂಡ್ ಹಾರ್ಟ್ ಸೌಂಡ್ ಬರುತ್ತೆ. So this is about cardiovascular system. You have known in depth about cardiovascular system. This is quite a big chapter. ಇದನ್ನ ಈ ವಿಡಿಯೋವನ್ನ ಪದೇ ನೋಡಬೇಕು. ಬೇರೆ ಬೇರೆ ಡೆಫಿನೇಷನ್ಸ್ ಇದರಲ್ಲಿ ಬರ್ತದೆ. ಸೊ ಯು ಶುಡ್ ಬಿ ಏಬಲ್ ಟು ರೈಟ್ ಆಲ್ ದ ಡೆಫಿನೇಷನ್ಸ್. ಸಿ ದಿಸ್ ವಿಡಿಯೋ ಅಗೇನ್ ಅಂಡ್ ಅಗೇನ್. ಪದೇ ರಿಪೀಟೆಡ್ಲಿ ಈ ವಿಡಿಯೋನ ನೋಡಿ 2-3 ಸತಿ ನೋಡಿದ ಮೇಲೆ ನಿಮ್ಗೆ ಸ್ವಲ್ಪ ಏನಾದರೂ ಅರ್ಥ ಆಗ್ಬೋದು. ಸೊ ವಿಲ್ ಹ್ಯಾವ್ ಟು ಸಿ ದಿಸ್ ವಿಡಿಯೋ ಅಗೇನ್ ಅಂಡ್ ಅಗೇನ್. ಥ್ಯಾಂಕ್ ಯು.